ಸರ್ ಹೇಗಿದ್ದೀರಾ ಇಬ್ರು? ಅದೇ ಈ ತಾರಿಣಿ ಸಿನಿಮಾ ಬಗ್ಗೆ ಅದರ ವಿಶೇಷತೆ ಬಗ್ಗೆ ನೀವೇ ಹೇಳ್ತೀವಿ. ತಾರಿಣಿ ಸಿನಿಮಾ ಅನ್ನೋದೇ ವಿಶೇಷಗಳ ಆಗರ ಆ ಸಿನಿಮಾ. ಯಾಕಂದರೆ ಪ್ರತಿಯೊಂದು ಪಾತ್ರ ಆಗಿರ್ಬೋದು, ಪ್ರತಿಯೊಬ್ಬ ಟೆಕ್ನಿಷಿಯನ್ ಆಗಿರ್ಬೋದು, ಅದರೊಳಗೆ ಜೀವಿಸಿದ್ದಾರೆ. ಸೊ ಹಾಗಾಗಿ ನಮಗಂತೂ ತುಂಬ ವಿಶೇಷ ಆ ಸಿನಿಮಾ. ಹಾಗೆ ಜೀವಂತಿಕೆಯಾಗಿ ಆ ಸಿನಿಮಾ ಇದೆ. ರೋಹಿತ್ ರಂಗಸ್ವಾಮಿ ಅವರು ಈ ಸಿನಿಮಾಗೆ ಆಯ್ಕೆ ಆಗಿದ್ದು ಹೇಗೆ ಅಂತ? ಆಲ್ರೆಡಿ ಒಂದು 2-3 ಕಡೆ ಹೇಳಿದ್ದೀನಿ. ದ ಥಿಂಗ್ ಏನಂದರೆ, ನನಗೆ ಡೈರೆಕ್ಟ್ರು ಹಳೆ ಪರಿಚಯ. ನಾನು ಸರ್ ಸೇರಿಕೊಂಡು, ಅಂದರೆ ಸರ್ ಒಂದು ಸೀರಿಯಲ್ ಆಲ್ರೆಡಿ ಮಾಡ್ತಿದ್ರು. ಅಲ್ಲೋಗಿ ಆಡಿಷನ್ ಕೊಟ್ಟಾಗ ನನ್ನನ್ನು ಕಾಸ್ಟ್ ಮಾಡಿದ್ರು, ಇವನನ್ನು ಹೀರೋ ಆಗಿ ಮಾಡಿಸ್ಬೋದು ಅಂತ. ಅವಾಗ ಇನ್ನೂ ಎಲ್ಲ ಹೊಸದು, ನಮಗೆ ಇನ್ನೂ ಆಗಾಗ ಹೆಜ್ಜೆ ಇಡ್ತಿದ್ದಿದ್ದು. ಲಿಟ್ರಲಿ ಸರ್ ಕೈಲಿ ಬೈಸ್ಕೊಂಡು ಕೆಲಸ ಮಾಡ್ತಿದ್ದು. ಏನೋ ನೀನು ಲೇ ಸರ್ ಆಗ ಅಂದರೆ ಹೇಳ್ಕೊಡೋರು ಕೆಲಸ ತುಂಬ ಚೆನ್ನಾಗಿ. ನಮಗೆ ಕೆಲವೊಂದು ವೇರಿಯೇಷನ್ಗಳು ಗೊತ್ತಿರ್ತಿರ್ಲಿಲ್ಲ, ಏನು ಹೇಳ್ತಾರೆ, ಹೆಂಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ, ಎಕ್ಸ್ಪ್ರೆಷನ್ಸ್ಗಳು ಗೊತ್ತಿರಲಿಲ್ಲ. ಆಗ ಬಿಗಿನಿಂಗ್ ಟೈಮಲ್ಲಿ ಇವ್ರು ಕೆಳಗಡೆ ಸಿಕ್ಕಿದ್ದು ನನಗೊಂಥರ ಖುಷಿ ಆಗ್ತಿತ್ತು. ಪ್ರತಿಯೊಂದು ಇನ್ಕ್ಲೂಡಿಂಗ್ ಡೈಲಾಗ್, ಈಗ ಒಂದು ಡೈಲಾಗ್ ಹಿಂಗೆ ಹೇಳೋದು, ಈ ಡೈಲಾಗ್ ಏನಕ್ಕೆ ಹಿಂಗೆ ಬರಬೇಕು, ಇದಕ್ಕೆ ಯಾಕೆ ಹಿಂಗೆ ಎಕ್ಸ್ಪ್ರೆಷನ್ ಕೊಡಬೇಕು, ಅದನ್ನೆಲ್ಲ ಆವಾಗಲೇ ಮಾಡಿಸ್ತೀವಿ. ಸೊ ಅದಾದಮೇಲೆ ಇಟ್ಸ್ ಬೀನ್ ವೆರಿ ಲಾಂಗ್ ಗ್ಯಾಪ್. ಲೈಕ್ ಲಿಟ್ರಲಿ ಒಂದು 10 ವರ್ಷ ಆಯಿತು ಸರ್. ಲಿಟ್ರಲಿ ಒಂದು 10 ವರ್ಷ ಆಯಿತು. ಅಂದರೆ ನಾನದೇ ಕೆಲವೊಂದು ಪ್ರಾಜೆಕ್ಟ್ಗಳು, ಸೀರಿಯಲ್ಗಳು, ಸಿನಿಮಾಗಳು, ಆ ಥರ ನಾನು ಬೇರೆ ಲೈನಲ್ಲಿ ಹಿಂಗೆ ಹೋಗ್ತಾಯಿದ್ದೆ. ಸರು ಫುಲ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟು, ಡೈರೆಕ್ಷನ್ ವೈಸ್ ಅವರು ಒಂದಷ್ಟು ಸಿನಿಮಾಗಳು ಮಾಡ್ತಾ ಬಂದರು. ಅವ್ರಿಗೂ ಸೀರಿಯಲ್ ಸಾಕಾಯಿತು, ಸಿನಿಮಾಗಳು ಮಾಡಬೇಕು ಅನ್ನೋ ಒಂದು. ಎಲ್ರಿಗೂ ಅಫ್ಕೋರ್ಸ್ ಇಂಡಸ್ಟ್ರಿಲಿ ಎಲ್ರಿಗೂ ಇರುತ್ತದು. ಯಾರೇ ಸೀರಿಯಲ್ ಮಾಡಲಿ, ಶಾರ್ಟ್ ಮೂವಿ ಮಾಡಲಿ, ಏನೇ ಮಾಡಲಿ, ಸಿನಿಮಾಗಳು ಮಾಡಬೇಕು ಅನ್ನೋದು ಎಲ್ಲರೂ ತಲೆಯಲ್ಲಿ ಇದ್ದೇ ಇರುತ್ತೆ. ಸೊ ಸರ್ಗೆ ಆ್ಯಕ್ಚುಲಿ ಒಂಥರ ಒಂದು ಸಿನಿಮಾ ಲೈನ್ ಸಿಕ್ತು, ಅದು ಅವ್ರಿಗೊಂಥರ ಕೈ ಹಿಡಿತು. ನಾವು ನಮ್ಮ ಲೈನಲ್ಲಿ ಯಾವ ಪ್ರಾಜೆಕ್ಟ್ ಸಿಗುತ್ತೋ ಆ ಪ್ರಾಜೆಕ್ಟಲ್ಲಿ ಏನು ಇಂಪಾರ್ಟೆನ್ಸ್ ಕ್ಯಾರೆಕ್ಟರ್ ಇರುತ್ತೋ ಅದು ಮಾಡ್ಕೊಂಡು ಹೋಗ್ತೀವಿ. ಸೊ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಮಿಸ್ ಆಗಿ ಸರ್ ನನಗೆ ಮೆಸೇಜ್ ಮಾಡಿದ್ರು, ನಾನು ಸರ್ರಿಗೆ ಮೆಸೇಜ್ ಮಾಡಿದ್ರು, ಸಮಥಿಂಗ್ ಆ ಥರ ಏನೋ ಆಯಿತು. ಇಲ್ಲ ಸರ್ ಕಾಲ್ ಮಾಡಿದರು ನನಗೆ. ಇಲ್ಲ ಮಿಸ್ ಆಗಿ ಕಾಲ್ ಬಂತು. ಹೌದಾ, ಓಕೆ ಸರ್, ಪರವಾಗಿಲ್ಲ. ಅದೇ ಹಳೇದೆಲ್ಲ ಸ್ವಲ್ಪ ಹಿಂಗೆ ಮಾತಾಡಿದ್ವಿ ಈ ಥರ. ಆ ಟೈಮಲ್ಲಿ 10 ವರ್ಷದ ಮುಂಚೆ ಕೆಲಸ ಮಾಡಿದ್ದು ಸರ್, ಖುಷಿ ಆಯಿತು, ಮಾತಾಡಿ ಅಂತೆಲ್ಲ ಮಾತಾಡಿದ್ವಿ. ಕಟ್ ಮಾಡಿದ್ರೆ 2 ದಿನಕ್ಕೆ ಒಂದು ಪ್ರಾಜೆಕ್ಟ್ ಮಾಡ್ತಿದ್ದೀನಿ, ಈ ಥರ ಹಿಂಗೆ ಒಳ್ಳೆ ಸಬ್ಜೆಕ್ಟು, ಹೀರೋ ಆಗಿ ಮಾಡ್ತೀರಾ ಅಂತ ಸರ್ ಕೇಳಿದ್ರು. ನಮಗೆ ಸಿನಿಮಾ ಸಿಗೋದೇ ಒಂಥರ ಖುಷಿ ವಿಷಯ. ಖಂಡಿತವಾಗಿಯೂ ಮಾಡ್ತೀನಿ ಸರ್. ಸರಿ, ಒಂದ್ಸತಿ ಸಿಗೋಣ, ಎಲ್ಲ ಫೈನಲ್ ಆದಮೇಲೆ ಹೇಳ್ತೀರಿ ಅಂದರು. ಸೊ ಈ ರೀತಿ ಏನು ಹೇಳ್ತಾರೆ, 10 ವರ್ಷ ಗ್ಯಾಪ್ ಆದಮೇಲೆ ಮತ್ತೆ ಕನೆಕ್ಟ್ ಆಗಿ ಈ ಸಿನಿಮಾಗೆ ಹೀರೋ ಆಗಿ ಕಾಸ್ಟ್ ಆಗಿದ್ದು. ನಿಮಗೆ ಸೀರಿಯಲ್ ಇಷ್ಟನಾ ಅಥವಾ ಸಿನಿಮಾ ಇಷ್ಟನಾ? ಸೀರಿಯಲ್ ಇಷ್ಟ ಇಲ್ಲ ಅಂತಿಲ್ಲ, ಅಲ್ಲೂ ಅದರದೇ ಆದ ಕ್ಯಾರೆಕ್ಟರ್ಗಳ ಇಂಪಾರ್ಟೆನ್ಸ್ ಇರುತ್ತೆ, ಇಲ್ಲ ಅನ್ನಲ್ಲ ನಾನು. ಬಟ್ ಸಿನಿಮಾ ಅಂತ ಬಂದಾಗ ಅದೇ ಒಂದು ಬೇರೆ ಸೆಕ್ಟರ್ ಅನ್ನೋ ಥರ ಫೀಲ್ ಆಗುತ್ತೆ ನಮಗೆ. ಯಾಕಂದರೆ ಈಗ ನಾವು ಥಿಯೇಟ್ರಲ್ಲಿ ಏನು 2 ಅವರ್ ನೋಡ್ತೀವಿ, ಅದ್ರ ಹಿಂದೆ ತುಂಬ ಕಷ್ಟಪಟ್ಟು ಏನು ಹೇಳ್ತಾರೆ 2 ತಿಂಗಳು, 6 ತಿಂಗಳು, 8 ತಿಂಗಳು, ಡಿಪೆಂಡ್ ಅಪಾನ್ ದ ಪ್ರಾಜೆಕ್ಟ್ ಕೆಲಸ ನಡೀತಾನೇ ಇರುತ್ತೆ. ಅಷ್ಟು ಹಾರ್ಡ್ ವರ್ಕ್ ಇದ್ದೇ ಇರುತ್ತೆ. ಸೀರಿಯಲ್ಗಳಲ್ಲೂ ಇರುತ್ತೆ. ಅದು ಹೇಗೆ ಅನಿಸುತ್ತೆ ಅಂದರೆ, ಅದೊಂಥರ ಡೈಲಿ ಸೊಪ್ಪು. ಈಗ ಯಾವುದಾದ್ರೂ ಒಂದು ಕ್ಯಾರೆಕ್ಟರ್ಗೆ ಅಡ್ಜಸ್ಟ್ ಆದರೆ ದಿನ ಆ್ಯಕ್ಟ್ ಮಾಡ್ತಿರ್ತೀವಿ. ಬಟ್ ಇದು ಸಿನಿಮಾಗಳು ಹಾಗಾಗಲ್ಲ. ಒಂದು ಸತಿ ಆ ಕ್ಯಾರೆಕ್ಟ್ರು ಕೂರಿಸ್ಕೊಂಡು ಅದನ್ನು ಆ ಒಂದು ಟೈಮ್ ಒಳಗಡೆ ನಾವು ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕಾಗುತ್ತೆ. ಸೊ ಸಿನಿಮಾಗಳಲ್ಲಿ ಒಂಥರ ಖುಷಿಯಾಗುತ್ತೆ, ದೊಡ್ಡದಾಗಿ ನೋಡ್ತೀವಿ, ದೊಡ್ಡದಾಗಿ ಕಾಣಿಸ್ತೀವಿ, ಎಲ್ಲ ಒಂಥರ ಚೆನ್ನಾಗಿರುತ್ತೆ. ಸರ್, ನೀವು ಮಾಡಿರೋ ಸಿನಿಮಾಗಳಲ್ಲೆಲ್ಲ ಗರ್ಭಿಣಿಯರ ಬಗ್ಗೆನೇ ಹೇಳಿದ್ರಿ. ಇವಾಗಲೂ ಕೂಡ ಗರ್ಭಿಣಿಯರ ಬಗ್ಗೆನೇ ಹೇಳಕ್ಕೆ ಹೋಗ್ತಿದ್ದೀರಾ, ಯಾಕೆ? ಅದೇನೋ ಗೊತ್ತಿಲ್ಲ, ಅದೊಂಥರ ಕಾಕತಾಳೀಯ ಅನಿಸ್ಬಿಡ್ತು ಒಂದ್ಸಲ. ಈ ಫಸ್ಟ್ ಮಾಡಿದ್ದು ಇದು ದಾರಿ ಯಾವುದೇ ವೈಕುಂಠಕ್ಕೆ ಸಿನಿಮಾ ಮಾಡಿದಾಗ ಅದರಲ್ಲಿ 2 ಪ್ರೆಗ್ನೆಂಟ್ ಇರ್ತಾರೆ. ಅದಾದಮೇಲೆ ಬ್ರಹ್ಮಕಮಲ ಮಾಡಿದಾಗ ಅದು ಕೂಡ ಪ್ರೆಗ್ನೆಂಟ್ ಲೇಡಿ ಸಬ್ಜೆಕ್ಟೇ. ಸೊ ಇದು ಕೂಡ ಹಾಗೆ ಆಗೋಯಿತು. ಅದು ನನಗೆ ವಿಶೇಷ ಅನಿಸುತ್ತೆ ಮತ್ತು ಸ್ಪೆಷಲ್ ಅನಿಸುತ್ತೆ. ಯಾಕೆ ಅಂದರೆ ಮುಂಚೆ ಇದು ಕತೆ ಮಾಡೋಕ್ಕೆ ಹೊರಟಾಗ ಇದಿರಲಿಲ್ಲ, ಫಸ್ಟ್ ಈ ಲೈನ್ ಇರಲಿಲ್ಲ, ಬೇರೆದೇನೋ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಮಮತಾ ಮೇಡಮ್ ಹೇಳಿದ್ರು, ಇಲ್ಲ ನಮ್ಮ ಪ್ರೊಡಕ್ಷನಲ್ಲಿ ನೀವು ಕೆಲಸ ಮಾಡಬೇಕು, ಈ ಥರ ಕತೆ ಇದ್ದರೆ ಹೇಳಿ ಅಂತ ಹೇಳಿದರು. ಸೊ ನಾನು ಬೇರೆ ಒಂದು ಲೈನ್ ಇಟ್ಕೊಂಡು ಬರ್ತಾಯಿದ್ದೆ. ಆ ಟೈಮಲ್ಲಿ ಸರ್ ಯಾವ್ದು ಕತೆ ಹೇಳ್ತೀರಿ ಅಂದರು. ಈ ಥರದ್ದೊಂದು ಕತೆ ಇದೆ ಅಂತ ಬರ್ತಾಯಿದ್ದೀನಿ ಇವಾಗ ಅಂತ. ಇಲ್ಲ ಬೇಡ, ಒಂದು ಕೆಲಸ ಮಾಡಿ, ನಾನು ಪ್ರೆಗ್ನೆಂಟ್ ಆಗಿದ್ದೀನಿ, ಇದ್ರ ಮೇಲೆ ಯಾವ್ದಾದ್ರು ಸಬ್ಜೆಕ್ಟ್ ಇದ್ದರೆ ಕೊಡಿ ಅಂತ ಹೇಳಿದ್ರು. ನಾಳೆ ಬರ್ತೀನಿ ಅಂತ ಹೇಳಿ ಆಮೇಲೆ ಈ ಲೈನ್ನ ರೆಡಿ ಮಾಡ್ಕೊಂಡು ಬಂದು ಅವ್ರಿಗೆ ಹೇಳಿದೆ. ಅದೇ ರೀತಿ ನಮ್ಮ ನಿರ್ಮಾಪಕರು ಡಾಕ್ಟರ್ ಸುರೇಶ್ ಕೋಟ್ಯಾನ್ ಚಿತ್ರಾಪು ಸರ್ ಕೂಡ ಅದನ್ನು ಒಪ್ಕೊಂಡ್ರು. ಇಷ್ಟ ಆಯಿತು ಅವರು ಕೂಡ ಲೈನು. ಸೊ ಹಾಗೆ ಅದು ಜರ್ನಿ ಶುರುವಾಯಿತು.
ಆಮೇಲೆ ಮೇಡಮ್ ಕೂಡ ಪ್ರೆಗ್ನೆಂಟ್ ಆಗಿ ಆ್ಯಕ್ಟ್ ಮಾಡಿದ್ದು ಸ್ಪೆಷಲ್ ಅದು. ಈ ಸಿನಿಮಾದ ಕತೆ ರಿಯಲ್ ಸ್ಟೋರಿನಾ ಅಥವಾ ಹೇಗೆ? ಇಲ್ಲ ರಿಯಲ್ ಅಲ್ಲ, ಇದು ಒಂದು ಕ್ರಿಯೇಷನ್ನು. ಸೊ ಸಮಾಜದಲ್ಲಿ ಒಂದಷ್ಟು ಈಗ ಒಬ್ಬ ರೈಟ್ರು ಅಂತ ಅಂದರೆ ಸೊ ಎಲ್ಲವೂ ನೋಡ್ತಾ ಇರ್ತೀವಿ. ಸೊ ಯಾವುದ್ರ ಮೇಲೆ ನಾವು ಫೋಕಸ್ ಮಾಡ್ಬೋದು, ಯಾವುದ್ರ ಮೇಲೆ ಬರಿಬೋದು ಅನ್ನೋದು ನಮ್ಮೊಳಗೆ ಒಂದು ತುಡಿತಾ ಇರ್ತದೆ. ಒಬ್ಬ ರೈಟ್ರಿಗೆ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು. ಸೊ ನಾನು ಅಷ್ಟೇ ಒಬ್ಬ ನಿರ್ದೇಶಕ ಆಗಿ ಸೊ ನಾನೇನಾದರೂ ಒಂದು ಹೊಸದು ಕೊಡಬೇಕು ಅಂತ ಬಂದಾಗ ಸೊ ಈ ಲೈನ್ಗಳೆಲ್ಲ ಇತ್ತು ನಮ್ಮ ಮನಸ್ಸಲ್ಲಿ. ಸೊ ಎಲ್ಲವೂ ಒಂದಷ್ಟು ಇರುತ್ತೆ. ಸೊ ಅದು ಯಾವುದು ಮುಂದೆ ಬರುತ್ತೋ ಅದನ್ನೇ ನಾವು ಕತೆ ಮಾಡಿ ಸಿನಿಮಾ ಮಾಡ್ತೀವಿ. ಸೊ ಇದು ಕೂಡ ಹಾಗೇ ಇತ್ತು. ಸೊ ಇದನ್ನು ಮಾಡುವಾಗ ಒಂದಷ್ಟು ಭ್ರೂಣ ಹತ್ಯೆ ಕಥೆಗಳು, ಒಂದಷ್ಟು ಅಂದರೆ ಹೆಣ್ಮಕ್ಳನ್ನ ಇಷ್ಟಪಡದೇ ಇರೋ ಕಥೆಗಳು ಸುಮಾರು ಬಂದು ಹೋಗಿದೆ. ಬಟ್ ನನಗೆ ಇದು ಚಾಲೆಂಜಿಂಗ್ ಅಂತ ಅನ್ನಿಸ್ತು. ಯಾಕೆ ಅಂದರೆ ಇದೇ ಕಥೆನ ನಾನು ಹೊಸದಾಗಿ ಪ್ರೆಸೆಂಟ್ ಮಾಡಬೇಕು ಮತ್ತು ವಿಶೇಷವಾಗಿರಬೇಕು ಮತ್ತು ಅದು ವಾಸ್ತವಕ್ಕೆ ಹತ್ತಿರವಾಗಿರಬೇಕು. ಆಮೇಲೆ ಈ ಕಥೆನಲ್ಲಿ ನಾವು ಒಂದಷ್ಟು ಮೆಸೇಜ್ಗಳು ಹೇಳಿದ್ದೀವಿ. ಮೆಸೇಜ್ ಅಂದರೆ ನಾವು ಡೈರೆಕ್ಟಾಗಿ ಅಂಡರ್ಲೈನ್ ಮಾಡಿ ಇದು ಮೆಸೇಜ್ ಅಂತ ಹೇಳಲ್ಲ. ಅದು ಸೊ ಇಂಡೈರೆಕ್ಟಾಗಿ ಅದು ಧ್ವನಿಸ್ತಾ ಹೋಗುತ್ತೆ, ಬೇರೆ ಅರ್ಥಗಳಲ್ಲಿ ಅದು ಹೋಗ್ತಾ ಹೋಗುತ್ತೆ. ಸೊ ಅದಕ್ಕೆ ಇದು ತುಂಬ ಇಷ್ಟ ನನಗೂ ಕೂಡ ಈ ಸಬ್ಜೆಕ್ಟು. ಅದರಲ್ಲಿ ಇನ್ನೊಂದು ಇಷ್ಟವಾದ್ದೇನೆಂದರೆ ಇವ್ರು ಆ್ಯಕ್ಟ್ ಮಾಡಿದ್ರಲ್ಲ ಮಮತಾ ರಾವತ್ ಅವರು ಮಗು ಆಯಿತು. ಸೊ ಮಗು ಕೂಡ ಜನಿಸಿದ್ದು, ಅದನ್ನು ನಾವು ಲೈವ್ ಆಗಿ ಶೂಟ್ ಮಾಡಿದೋ. ಸೊ ಅದೊಂದು ನಮಗೆ ಒಂದು ಪುಣ್ಯ ಅಂತ ಅನಿಸುತ್ತೆ. ಆ ಮಗುಗೆ, ಆ ಕ್ಷಣ ಹುಟ್ಟಿದ ಮಗುಗೆ ನಾವು ಆ್ಯಕ್ಷನ್ ಕಟ್ ಹೇಳೋದು ಇರುತ್ತಲ್ಲ, ಸೊ ಅದು ಒಂಥರ ನನ್ನ ಲೈಫಲ್ಲಿ ಅದೊಂದು ಸ್ಪೆಷಲ್ಲು. ಸೊ ಹಾಗಾಗಿ ನನ್ನ ಎಲ್ಲ ಗರ್ಭಿಣಿ ಕಥೆಗಳಲ್ಲೂ ಕೂಡ ಒಂದು ವಿಶೇಷವಾದ ಸ್ಥಾನಮಾನಗಳಿದೆ. ಯಾಕಂದರೆ ಒಂದು ಸಮಾಜಕ್ಕೆ ಇದ್ರ ಮೂಲಕ ಈ ಪಾತ್ರ ಹಿಡ್ಕೊಂಡು ಏನು ನಾನು ಹೇಳಕ್ಕೆ ಹೊರಟಿದ್ದೀನಿ ಎಲ್ಲ ಹೇಳಿದ್ದಾರೆ, ಬಂದು ಹೋಗಿದ್ದಾವೆ ಈ ಥರ ಸಿನಿಮಾಗಳು. ಸೊ ನನ್ನ ಸಿದ್ದು ಪೂರ್ಣಚಂದ್ರ ಏನೋ ಹೇಳ್ತಾರೆ ಕಥೆನಲ್ಲಿ ಅಂತ ಬಂದಾಗ ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿರಬೇಕು, ಸ್ಪೆಷಲ್ ಅನಿಸ್ಬೇಕು. ಸೊ ಆ ರೀತಿಯಲ್ಲಿ ಇದು ಸ್ಪೆಷಲ್ಲು. ಯಾಕೆ ಅಂದರೆ ಒಂದು ಜೀವಂತಿಕೆ ಆ ಪಾತ್ರದಲ್ಲಿ ಅಭಿನಯಿಸಿದರು ಮಮತಾ ರಾವತ್ ಅವರು. ನಿಜವಾಗಿ ಗರ್ಭಿಣಿಯಾಗಿ ಆ್ಯಕ್ಟ್ ಮಾಡಿರೋದ್ರಿಂದ ಪ್ರತಿದಿನ ಪ್ರತಿ ಕ್ಷಣ ಅದೊಂದು ಹೊಸದು. ಮತ್ತು ಅಲ್ಲೊಂದೇನೋ ಇಬ್ಬರು ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಥರ ಫೀಲ್ ಆಗ್ತಾ ಇರೋದು ನಮ್ಗಳಿಗೆಲ್ಲ. ಸೊ ಅವರು ಕೂಡ ತುಂಬ ಅಂದರೆ ಇಷ್ಟಪಟ್ಟು ಅದು ಕಷ್ಟ ಅಂದ್ಕೊಳ್ದಾನೆ, ತುಂಬ ಕಷ್ಟ ಆಗುತ್ತೆ ಆ ಟೈಮಲ್ಲಿ. ಸೊ ನಮಗೂ ಗೊತ್ತಿರೋಲ್ಲ, ನಮಗೇನಾಗುತ್ತೆ ನಾವು ಡೈರೆಕ್ಟ್ರಾಗಿ ಸೊ ಈ ದಿನಕ್ಕೆ ಇಷ್ಟು ಸೀನ್ಗಳು ಮುಗಿಸ್ಬೇಕು, ಪ್ರೊಡ್ಯೂಸರ್ಗೆ ಉಳಿತಾಯ ಮಾಡಬೇಕು ಅನ್ನೋದೇ ನಮ್ಮ ಥಾಟ್ ಇರುತ್ತೆ. ಅಲ್ಲಿ ಬಂದಾಗ ನಮಗೆ ಗೊತ್ತಿರಲ್ಲ ಅವ್ರು ಪ್ರೆಗ್ನೆಂಟಾ, ಅವ್ರ ನೋವುಗಳೇನು, ಅವ್ರ ಕಷ್ಟ ಏನು ಅಂತ ನಮ್ಗೆ ಗೊತ್ತಿರಲ್ಲ. ಬಟ್ ನಾವೇನು ಮಾಡ್ತೀವಿ, ಅಲ್ಲಿ ಈ ಸೀನ್ ಮುಗಿಬೇಕು, ಇಷ್ಟು ಗಂಟೆಗೆ ಮುಗಿಬೇಕು ಅಂತಿದ್ದಾಗ ಸೊ ನನ್ನ ಒತ್ತಡನೂ ಹಾಗೆ ಇತ್ತು. ಬಟ್ ಅವರು ಅಡ್ಜಸ್ಟ್ ಆದರು, ಮೇಡಮ್ ಕೂಡ. ಯಾವುದೋ ಒಂದು ಕ್ಷಣಕ್ಕೆ ಇದು ತುಂಬ ಎದ್ದೇಳಿ, ಸೊ ಮೂಮೆಂಟ್ ಕೊಡಿ, ಇಲ್ಲಿ ಹೋಗಿ ಮಲ್ಕೊಳ್ಳಿ, ಅವೆಲ್ಲ ಇರುತ್ತಲ್ಲ. ಸೊ ಅದೆಲ್ಲ ಫಾಸ್ಟಾಗಿ ಅವರು ಕೂಡ ಅರ್ಥೈಸ್ಕೊಂಡು ಅವರು ಆ್ಯಕ್ಟ್ ಮಾಡಿದ್ರು ಕೂಡ. ಬಟ್ ಇನ್ನೊಂದು ಅದ್ರ ಜೊತೆಗೆ ಮನೋಜ್ಞವಾಗಿ ಅಭಿನಯಿಸೋದಿರುತ್ತಲ್ಲ, ಅದು ಎಲ್ರಿಗೂ ಆಗಲ್ಲ. ಅದು ಕೆಲವೊಂದು ಹೀರೋಯಿನ್ಗಳಿಗೆ ಅದು ಅನಿಸುತ್ತೆ. ಅದು ಇದೊಂದು ಕಷ್ಟ, ಆ್ಯಕ್ಟ್ ಮಾಡೋದು, ಸೀನ್ಗೆ ಆ್ಯಕ್ಟ್ ಮಾಡೋದು ಒಂದು ಭಾಗ. ಸೊ ಏನೂ ಇಲ್ಲದೇ ಒಂದು ಪ್ರೆಗ್ನೆಂಟ್ ಲೇಡಿಯಾಗಿ ಆ್ಯಕ್ಟ್ ಮಾಡೋದು ಒಂದು ಕಷ್ಟ ಇರುತ್ತೆ. ಅದ್ರ ಜೊತೆಗೆ ರಿಯಲ್ಲಾಗಿ ಮಾಡೋದು ಇನ್ನೊಂದು ಕಷ್ಟ ಇರುತ್ತೆ. ಸೊ ನಮ್ಮ ಚಿತ್ರೀಕರಣದ ಕಷ್ಟ, ಒಂದು ವೈಯಕ್ತಿಕವಾದ ಒಂದು ಕಷ್ಟ, ಇದೆರಡೂ ಸೇರಿಸಿ ಆ್ಯಕ್ಟ್ ಮಾಡೋದಿರುತ್ತಲ್ಲ, ಅದು ಒಂದು ಭಿನ್ನ ಅಂತ ಅನಿಸ್ಕೊಳ್ಳುತ್ತೆ. ರಿಯಲ್ ಗರ್ಭಿಣಿನ ಇಟ್ಕೊಂಡು ಶೂಟ್ ಮಾಡಿದ್ದೀರಿ ಅಂತ ಹೇಳಿದ್ರಿ, ಅದು ಎಲ್ಲಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ನಿಮ್ಗೇನಾದರೂ ಭಯ ಆಗಿತ್ತಾ? ಇಲ್ಲ, ಇತ್ತು, ಬಿಗಿನಿಂಗ್ ಇತ್ತು. ಅದು ಈಗ ಸೆಟ್ಗೆ ಹೋಗೋ ಟೈಮಲ್ಲಿ ಅನಿಸ್ತಿತ್ತು ನನಗೆ. ಸೊ ಅದೆಲ್ಲ ತುಂಬ ರಿಸ್ಕ್ ಇರೋಂಥ ಶಾರ್ಟ್ಗಳು ಇಡಬಾರ್ದು ಹೀಗೆ ಅಂತ. ಬಟ್ ಅಲ್ಲಿ ಹೋದಾಗ ನಮ್ಗೆ ಗೊತ್ತಿಲ್ಲದಂಗೆ ನಮ್ಗೇನು ಬೇಕೋ ಆ ಕೆಲಸ ಮಾಡಿದ್ದೀವಿ. ಸೊ ಆಮೇಲೆ ಅವ್ರಿಗೆ ಎಷ್ಟೋ ಸಲ ಅವರು ತುಂಬ ಟಯರ್ಡ್ ಆಗಿರೋದು. ಸೊ ಅವ್ರು ಮನೇಲಿ ಹೋಗಿ ಮಲ್ಕೊಳ್ಳೋದು ಅದೆಲ್ಲ ಒಂದು 12 ಗಂಟೆ 1 ಗಂಟೆ ಆಗ್ತಾಯಿತ್ತು. ಮತ್ತೆ ಬೆಳಗ್ಗೆ ಅವರು 5 ಗಂಟೆಗೆ ಎದ್ದು ಶೂಟಿಂಗ್ ಬರಬೇಕಾಗಿತ್ತು, ಅವ್ರದ್ದೇ ಫಸ್ಟ್ ಶಾಟ್ ಇರ್ತಿತ್ತು. ಸೊ ಹಿಂಗಿದ್ದಾಗ ಅವ್ರಿಗೂ ತುಂಬ ಟಯರ್ಡ್ ಆಗ್ತಾಯಿತ್ತು. ಒಂದು ಶಾರ್ಟಲ್ಲಿ ಆ್ಯಕ್ಷನ್ ಕಟ್ ಹೇಳೆಲ್ಲ ಆಗಿದೆ, ಇನ್ನೊಂದು ಬ್ಲಾಕಿಗೆ ರೆಡಿ ಮಾಡ್ಕೋತಾ ಇದ್ದೀವಿ. ಅಷ್ಟರಲ್ಲಿ ಅವ್ರು ನಿದ್ದೆ ಬಂದು ಮಲ್ಕೊಂಡ್ಬಿಟ್ಟಿದ್ದಾರೆ, ತುಂಬ ಸೀರಿಯಸ್ಸಾಗಿ ಮಲ್ಕೊಂಡೇ ಬಿಟ್ಟಿದ್ದಾರೆ. ಸೊ ಅದೆಲ್ಲ ನೋಡಿದಾಗ ಅವಾಗ ಅನ್ಸೋದು ನಮಗೆ, ಅಯ್ಯೋ ಇವ್ರಿಗೆ ತುಂಬ ಟಯರ್ಡ್ ಆಗಿದೆ, ಪಾಪ ರೆಸ್ಟ್ ಕೊಡಬೇಕು ಅಂತ. ಸೊ ಈ ಶೂಟಿಂಗ್ ಒತ್ತಡಗಳಲ್ಲಿ ಅವೆಲ್ಲ ಕಾಣಿಸಲ್ಲ ನಮಗೂ ಕೂಡ. ಆಮೇಲೆ ಆ ಭಯನೂ ಇರುತ್ತೆ. ಒಂದಿನ ಒಂದು ಸ್ಟೆಪ್ಸ್ ಇಳ್ಕೊಂಡು ಹಿಂಗೆ ಬರಬೇಕಾಗಿತ್ತು. ಅಲ್ಲಿ ಅದೆಲ್ಲ ಮುಗಿದ ಮೇಲೆ ಶಾರ್ಟ್ ಓಕೆ ಆದಮೇಲೆ ನಾನು ಥಿಂಕ್ ಮಾಡ್ತಾಯಿದ್ದೀನಿ, ಇದು ಇಷ್ಟು ಫಾಸ್ಟಾಗಿ ಬರಬಾರ್ದಾಗಿತ್ತು, ಅವರು ಏನೋ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ, ಇದೆಲ್ಲ ಯೋಚನೆಗಳು ಬಂದೇ ಬರುತ್ತೆ. ಸೊ ಆ ಕಷ್ಟ ಒಂದು ಇತ್ತು ನಮಗೂ ಕೂಡ ಅದು. ಸೊ ಅದನ್ನೆಲ್ಲ ಇಟ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡು ಕೂಡ ಸೂಕ್ಷ್ಮವಾಗಿ ನಾವೇನು ಒಂದು ಪ್ರಾಡಕ್ಟ್ನ ರೆಡಿ ಮಾಡ್ಬೋದು ಅದು ಮಾಡಿದ್ದೀವಿ. ರೋಹಿತ್ ಅವರೇ, ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ನನಗಂತೂ ಒಂಥರ ಖುಷಿ ವಿಚಾರ. ಸರ್ ಈ ಥರ ಒಂದು ಸಬ್ಜೆಕ್ಟ್ ಇದೆ ಅಂತ, ಅಂದರೆ ಸಬ್ಜೆಕ್ಟ್ ಬಗ್ಗೆ ಮಾತಾಡೋಣ ಅಂತ ಕರೆದ್ರು. ಆಮೇಲೆ ಹೇಳಿದ್ರು
ಈ ಥರ ಒಂದು ಸಬ್ಜೆಕ್ಟ್ ಮಾಡ್ಕೊಂಡಿದ್ದೀನಿ, ನಾನೇ ಬರ್ತಿರೋದು ಕತೆ. ಬಟ್ ಇದರಲ್ಲಿ ಸ್ಪೆಷಾಲಿಟಿ ಏನಂದರೆ ರಿಯಲ್ ಒಂದು ಪ್ರೆಗ್ನೆಂಟ್ ವುಮೆನ್ ಆ್ಯಕ್ಟ್ ಮಾಡ್ತಾರೆ, ಮಮತಾ ರಾವತ್ ಅಂತ. ಅವರು ಆ್ಯಕ್ಚುಲಿ ಪ್ರೆಗ್ನೆಂಟು, ಅವರು ಹೀರೋಯಿನ್ ಆಗಿರ್ತಾರೆ. ನನಗೆ ಆ್ಯಕ್ಚುಲಿ ಒಂಥರ ಆಶ್ಚರ್ಯ ಆಯಿತು. ಅಂದರೆ ಒಂದೊಳ್ಳೆ ಪ್ರಯತ್ನ, ಹೌದು, ಇಲ್ಲ ಅಂತಿಲ್ಲ. ಯಾಕಂದರೆ ಸಿನಿಮಾಗಳು ಅಂತ ಬಂದಾಗ ಎಷ್ಟು ವರ್ಷಗಳು ನೋಡಿದಾಗ ರಿಯಾಲಿಟಿ ತೋರಿಸ್ಬೇಕು ಅಂತಲೇ ಎಲ್ಲರೂ ಇದು ಮಾಡೋದು. ಸಿನಿಮಾಗೆ ನೋಡ್ತಾರೆ ಜನ, ಇಲ್ಲ ಅಂತಿಲ್ಲ. ಬಟ್ ಜನಗಳಿಗೆ ಅದೊಂದು ಹೊಸತನ ಅನ್ನೋದು ಬೇಕೇ ಬೇಕು, ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ನನಗೆ ಒಂದು ಕಡೆ ಖುಷಿ ಆಯಿತು, ಒಂದು ಕಡೆ ಅದೇ ಏನು ಹೇಳ್ತಾರೆ, ಪ್ರೆಗ್ನೆಂಟ್ ಲೇಡಿ ಹೇಗೆ ಮಾಡ್ತಾರೆ, ಯಾವ ಥರ ಮಾಡ್ತಾರೆ ಅನ್ನೋದೆಲ್ಲ ಇತ್ತು ತಲೆಯಲ್ಲಿ. ಸೊ ಅದೇ ಅವರೇ ಮಾಡ್ತಿದ್ದಾರೆ ಅಂತೆಲ್ಲ ಆದಮೇಲೆ ಒಂಥರ ಖುಷಿನೂ ಆಯಿತು. ಸೊ ದಟ್ ನನಗೆ ಸ್ಟೋರಿ ಹೇಳಿದ್ರು, ಲಿಟ್ರಲಿ ಸ್ಟೋರಿ ಕೇಳಿ ತುಂಬ ಖುಷಿ ಆಯಿತು ನನಗೆ. ಅಂದರೆ ಲೈಕ್ ನಾನು ಯೂಶ್ವಲಿ ನನಗೆ ಕೆಲವ್ರು ಹೇಳ್ತಿರ್ತಾರೆ, ನೀನು ನೆಗೆಟಿವ್ ಲುಕ್ಕಲ್ಲಿ ಚೆನ್ನಾಗಿ ಕಾಣ್ತಿರ್ತೀನಿ. ಆಯಿತು, ಖುಷಿ ಆಯಿತು ಅಂತ ಹೇಳ್ತಿರ್ತೀನಿ. ಈ ಸರ್ ಹೇಳಿದ್ರೆ ಇಲ್ಲಿ ನೆಗೆಟಿವು ಇದೆ, ಪಾಸಿಟಿವು ಇದೆ. ಸೊ ಕ್ಯಾರೆಕ್ಟ್ರು ಚೆನ್ನಾಗಿ ಪ್ಲೇ ಮಾಡ್ಬೋದು ಅಂತ ಅನ್ನಿಸ್ತು. ಆಮೇಲಿಂದ ತುಂಬ ಸ್ಪೇಸ್ ಇತ್ತು ಸಿನಿಮಾಲಿ. ಸೊ ನಾನು ಲಿಟ್ರಲಿ ಸರ್ ನನ್ನ ಪೂಜೆ ಆಗೋವರೆಗೂ ಹೀರೋ ಅಂತ ಹೇಳೇ ಇರಲಿಲ್ಲ ನನಗೆ. ಈ ಥರ ಒಂದು ಕ್ಯಾರೆಕ್ಟ್ರ್ ಇದೆ, ಥ್ರೂ ಔಟ್ ಸಿನಿಮಾ ಬರ್ತೀರಾ, ಚೆನ್ನಾಗಿದೆ ಕ್ಯಾರೆಕ್ಟ್ರು, ಮಾಡಿ ತುಂಬ ಚೆನ್ನಾಗಿದೆ. ನಾನು ಓಕೆ ಸರ್, ನಾನು ಪೂಜೆ ಆಗೋವರೆಗೂ ಕ್ಯಾರೆಕ್ಟ್ರು ಅನ್ನೋದೇ ನನ್ನ ತಲೆಯಲ್ಲಿ ಇದ್ದಿದ್ದು. ಪೂಜೆಲಿ ಹೋಗಿ ನಿಂತೆ, ಪೂಜೆ ಎಲ್ಲ ಆಯಿತು, ಇವರು ಪ್ರೆಸ್ ಅವರೆಲ್ಲ ಬಂದರು, ಹಿಂಗೆ ಮೈಕ್ ಹಿಡಿದ್ರೆ ಇವರೇ ನಮ್ಮ ಹೀರೋ ನೋಡಿ ಅಂದ್ಬಿಟ್ಟು ಈ ಕಡೆ ತಿರ್ಗೋಸರು ಸರ್. ನನಗೆ ಲಿಟ್ರಲಿ ಶಾಕು. ಸರ್ ಏನು ಹೇಳ್ತಿದ್ರ? ಹೌದು, ನಿಮ್ಗೆ ಹೇಳಿರಲಿಲ್ಲ ಅಷ್ಟೇ, ನೀವೇ ಹೀರೋ, ಸಬ್ಜೆಕ್ಟ್ ಪೂರ್ತಿ ನಿಮ್ಮದೇ ಬರೋದು, ಚೆನ್ನಾಗಿರುತ್ತೆ ಬಾಡಿ. ಸೊ ಅಲ್ಲಿ ನನಗೆ ಇನ್ನೂ ಖುಷಿ ಆಯಿತು. ಸೊ ಇವ್ರನ್ನ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲೂ ಒಂದು ವಿಶೇಷ ಇದೆ. ಏನಂದರೆ, ಸೊ ಇವರು ನನ್ನ ಜೊತೆ ವರ್ಕ್ ಮಾಡುವಾಗ ಕೆಲವೊಂದು ಸೀನ್ಗಳು ಆ್ಯಕ್ಟ್ ಮಾಡಿರ್ತಾರೆ. ಆವಾಗ ನಾವೊಂದು ಅಂದ್ಕೊಂಡಿರ್ತೀವಿ, ನಮ್ಮ ಮನಸ್ಸಲ್ಲಿ ಇರುತ್ತೆ, ನಾವು ಸಿನಿಮಾ ಮಾಡಿದಾಗ ಈ ಥರ ಕ್ಯಾರೆಕ್ಟ್ರನ್ನ ಇವ್ರ ಕೈಲಿ ಮಾಡಿಸ್ಬೇಕು ಅಂತ ಇರುತ್ತೆ. ಆಮೇಲೆ ಬರ್ತಾ ಮರೆತು ಹೋಗಿರುತ್ತೆ, ಅದು ನಮಗೆ ಗೊತ್ತಿರಲ್ಲ. ಸೊ ಅದು ಯಾವುದೋ ಒಂದು ಮೂಮೆಂಟಲ್ಲಿ ಹೀಗೆ ಪರಿಚಯ ಆದಮೇಲೆ ಮತ್ತೆ ಕಾಲ್ಸ್ ಮಾಡಿದಾಗ ಗೊತ್ತಾಗಿದ್ದು ಇದು ಇವ್ರ ಕೈಲೇ ಮಾಡಿಸ್ಬೋದಲ್ಲ ಅಂತ ಅನಿಸ್ತು. ಬಟ್ ಅದಕ್ಕೆ 100% ನ್ಯಾಯ ಒದಗಿಸಿದ್ದಾರೆ ಆ ಪಾತ್ರಕ್ಕೆ. ಯಾಕೆ ಅಂದರೆ ಅದನ್ನು ಬೇರೆಯವ್ರು ನಾವು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಇವ್ರ ಜಾಗದಲ್ಲಿ ಇನ್ನೊಬ್ರು ಇಟ್ಕೊಂಡು ಆ್ಯಕ್ಟ್ ಮಾಡಿಸ್ಬೋದು ಅನ್ನೋಕ್ಕೂ ಆಗಲ್ಲ. ಇಂಟಲ್ಲಿ ಕರೆಕ್ಟಾಗಿ ಆ ಬಾಕ್ಸಲ್ಲಿ ಫಿಲ್ ಆಗಿದ್ದಾರೆ. ಆಮೇಲೆ ಇವರಲ್ಲಿ ಒಂದು ಧ್ಯಾನ ಅಂದರೆ ಏನಂದರೆ, ಈ ಶೂಟಿಂಗ್ ಬಂದಾಗಲೇ ಅನ್ಕೊಂಬಂದ್ಬಿಡ್ತಾರೆ, ಮನೆಯಿಂದ ಹೊರಟಾಗ್ಲೇ. ಸೊ ನಾನು ಈ ಸೀನ್ ಮಾಡ್ತಾಯಿದ್ದೀನಿ, ನಾನು ಇದಕ್ಕೆ ಸಂಪೂರ್ಣವಾಗಿ ಸಿದ್ಧವಾಗಿ ನಾನು ಹೋಗಬೇಕು ಅಂತ ಮನೆಯಿಂದನೇ ಅಂದ್ಕೊಂಡು ಬರ್ತಾರೆ. ಸೊ ಹಾಗಾಗಿ ಎಲ್ಲ ಸೀನಲ್ಲೂ ಕೂಡ, ಪ್ರತಿಯೊಂದು ಸೀನಲ್ಲೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಮಗೆ ಈ ಥರದವ್ರು ಸಿಕ್ಕಿದಾಗ ನಮಗೆ ನಿರ್ದೇಶಕರುಗಳಿಗೆ ಅದು ಅನುಕೂಲ ಆಗುತ್ತೆ. ಸೊ ನಾವು ಅಂದ್ಕೊಂಡಿದ್ದಕ್ಕಿಂತನೂ ಮೀರಿ ಹೋಗ್ತಾ ಇದ್ದಾಗ, ಆ್ಯಕ್ಟ್ ಮಾಡ್ತಾ ಇದ್ದಾಗ, ಸೊ ಅದಕ್ಕಿಂತ ಇನ್ನೊಂದು ಖುಷಿ ಆಗಲ್ಲ ಅದು ನಿರ್ದೇಶನ ಕೂಡ. ಹಾಗೆ ಇವ್ರಿಗೆ ಒಳ್ಳೆ ಫ್ಯೂಚರ್ ಇದೆ ಲೈಫಲ್ಲಿ. ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ಬೇಕು ಇವರು. ಕೆಲವೊಂದಂತೂ ಅದೇ, ನಾನು ಸೀನ್ ಪೇಪರ್ ಕೈ ಕೊಡ್ತಿದ್ದಂಗೆ ಸರ್ ಹತ್ರ ಹೋಗಿ ಡಿಸ್ಕಸ್ ಮಾಡ್ತಿದ್ದೆ. ಕೆಲವೊಂದೆಲ್ಲ ಅಂದರೆ ನನ್ನ ತಲೆಗೆ ಅನಿಸುತ್ತೆ, ಇದೊಂದು ಒಂಚೂರು ಹಿಂಗೆ ಚೇಂಜಸ್ ಮಾಡಿದ್ರೆ ಚೆನ್ನಾಗಿರ್ಬೋದಲ್ವಾ ಅಂತ. ಕೆಲವೊಬ್ರು ಅದನ್ನೆಲ್ಲ ಒಪ್ಕೊಳ್ಳಲ್ಲ. ನಾವು ಮಾಡ್ತಿರೋದು ನಾವು ಮಾಡಿರೋ ಥರನೇ ಇರಬೇಕು ಅಂತ ಕೆಲವರು ಹೇಳ್ತಾರೆ. ಅದು ತಪ್ಪು ಅಂತ ನಾನು ಹೇಳಲ್ಲ, ಯಾಕಂದರೆ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂವೇ ಯಾವತ್ತೂ ನಾವು ಒಪ್ಕೊಳ್ಳೋದಕ್ಕಾಗೋದು, ನಮಗೆ ಬಂದಂಗೆ ನಾವು ಮಾಡೋದಕ್ಕಾಗಲ್ಲ. ಅವ್ರಿಗೆ ಏನು ಬೇಕೋ ಅದನ್ನು ನಾವು ಕೊಟ್ಟಾಗಲೇ ನಾವು ಆ್ಯಕ್ಟು ಅಂತ ಯೂಶ್ವಲಿ ನನಗನ್ಸೋದು ಪರ್ಸ್ನಲ್. ಸೊ ಪ್ರತಿಯೊಂದು ಸದಿನೂ ಯಾವುದಾದ್ರು ಸೀನ್ ಪೇಪರ್ ಬಂದರೆ ಸರ್ ಹತ್ರ ಹೋಗೋದು, ಸರ್ ಇದೇನೋ ನಿಮ್ಗೆ ಚೇಂಜಸ್ ಮಾಡ್ಬೋದು, ಅವ್ರು ಮಾಡ್ಬೋದು ಅನ್ನೋದಾದ್ರೆ ಮಾಡಿ ಅಂತ ಹೇಳೋರು, ಇಲ್ಲ ಅವ್ರ ತಲೆಗೆ ಏನಾದರೂ ಹೊಸ ಐಡಿಯಾ ಬಂದರೆ ಇದನ್ನು ಹಿಂಗೆ ಮಾಡಿ ಅಂತ ಹೇಳೋರು. ಸೊ ಇಟ್ ವಾಸ್ ಎ ಗುಡ್ ಕೋಆರ್ಡಿನೇಷನ್, ಚೆನ್ನಾಗಿತ್ತು ಒಂಥರ ವರ್ಕ್ ಮಾಡುವಾಗ. ಇವಾಗ ನೀವು ಈ ಕತೆನ ರೆಡಿ ಮಾಡುವಾಗ, ಇವಾಗ ಯಾವುದೇ ಡೈರೆಕ್ಟರ್ಗಳಾಗಲಿ ಒಂದು ಕತೆನ ರೆಡಿ ಮಾಡಬೇಕಂದ್ರೆ ಆ ಇನ್ಸಿಡೆಂಟ್ಗಳೆಲ್ಲ ನೋಡಿರ್ಬೋದು, ಇಲ್ಲ ಕೇಳಿರ್ಬೋದು, ಈ ಥರ ಆಗಿರುತ್ತೆ. ಈ ಕತೆ ನಿಮ್ಗೆ ಹೇಗೆ ಉಟ್ಕೊಳ್ತೀವಿ? ಅಯ್ಯೋ, ಇದು ತುಂಬ ವರ್ಷದಿಂದ ನಡ್ಕೊಂಡೇ ಬರ್ತಾ ಇದೆ. ಒಂದು ಭ್ರೂಣ ಹತ್ಯೆ ಹಿಂಗಾಗ್ತಾ ಇದೆ. ಸೊ ಹೆಣ್ಮಕ್ಳನ್ನ ಯಾವ ರೀತಿ ಮನೆಗಳಲ್ಲಿ ಇಷ್ಟಪಡ್ತಾ ಇಲ್ಲ, ಅದು ಅವಾಗಿಂದ ಇದೆ. ಇದು ನಿಲ್ಸೋಕ್ಕಾಗಲ್ಲ ಇದೆಲ್ಲ. ಈಗ ನೋಡಿ, ಆ ಟೈಮಲ್ಲಿ ಕೆಲವೊಂದು ಇನ್ಸಿಡೆಂಟ್ಗಳೆಲ್ಲ ಆಯಿತು. ಈಗ ಮಂಡ್ಯದಲ್ಲಿ ನಿಮಗೆ ಗೊತ್ತಿರೋಂಗೆ ತುಂಬ ಭ್ರೂಣ ಹತ್ಯೆಗಳೆಲ್ಲ, ಸಾವಿರಾರು ಭ್ರೂಣ ಹತ್ಯೆಗಳೆಲ್ಲ ಆಗೋಯ್ತು. ಸೊ ಅದನ್ನೆಲ್ಲ ಕೇಳೋರು ಯಾರು? ಸರ್ಕಾರಗಳು ಕೂಡ ಯಾರು ಕೇಳಲ್ಲ. ಆಮೇಲೆ ಯಾರ ಮೇಲೂ ಕೇಸ್ ಆಗಲ್ಲ, ಕೇಸ್ ಆದರೂ ಅವ್ರಿಗೆ ಶಿಕ್ಷೆ ಆಗಲ್ಲ. ಸೊ ಈಸಿಯಾಗಿ ಬಳಸ್ಕೊಂಡ್ಬಿಡ್ತಾರೆ ಇದನ್ನು. ಆಮೇಲೆ ಮೊನ್ನೆ ನೆಲಮಂಗಲದಲ್ಲಿ ಒಬ್ಬರು ಡಾಕ್ಟ್ರನ್ನ ಸೀಸ್ ಮಾಡಿದ್ರು. ಸೊ ಅಲ್ಲಿ ಹಾಸ್ಪಿಟ್ಲ್ ನಡೀತಾ ಇತ್ತು, ತುಂಬ ದಿನನಿತ್ಯವಾಗಿ ಭ್ರೂಣ ಹತ್ಯೆಗಳು ಆಗ್ತಾನೆ ಇತ್ತು. ಸೊ ಈಗ ಆದಾಗ ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ನಾವೊಂದು ಧ್ವನಿ ಎತ್ತಬೇಕು ಅಂತ ಅನಿಸುತ್ತೆ. ಸೊ ಅದ್ರಲ್ಲಿ ಕೂಡ ನಾನು ಒಬ್ಬ. ಆ ಸಂದರ್ಭ ಬಂದಾಗ ನಾವು ಅದನ್ನು ಬಳಸ್ಕೋತೀವಿ. ನಮ್ಮ ಹೋರಾಟದ ಮನೋಭಾವನೆ,
ಎಲ್ಲಿ ನಾವು ಇದನ್ನು ತಿದ್ದಬೇಕು ಸಮಾಜನ ಅಂತ ಅನಿಸುತ್ತೆ ಒಬ್ಬ ರೈಟ್ರು ಕೂಡ. ಆ ಟೈಮಲ್ಲಿ ಆ ಸಂದರ್ಭ ಬಂದಾಗ ಆ ಥರ ಸಿನಿಮಾಗಳ ಮೂಲಕ ನಾವು ಅದನ್ನು ಹೋರಾಟ ಮಾಡ್ತೀವಿ. ಆ ಥರ ನೀವು ಒಬ್ಬ ಆರ್ಟಿಸ್ಟ್ ಆಗಿಬಿಟ್ಟು ಯಾವ ಥರ ಕತೆನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ನನಗೆ ಈ ಥರ ಕತೆ ಬೇಕು ಅನ್ನೋದಾದರೆ? ನನಗೆ ಏನು ಹೇಳ್ತಾರೆ, ನಾನು ಅಂದರೆ ಈಗ ಚಿಕ್ಕ ವಯಸ್ಸಲ್ಲೆಲ್ಲ ಹಿಂಗಿತ್ತು ಅಂದರೆ ಏನಾದರೂ ಒಂದು ಆ್ಯಕ್ಷನ್ ಸಿನಿಮಾ ನೋಡಿದ್ರೆ ಖುಷಿ ಆಗ್ಬಿಡೋದು. ಏನೋ ಒಂದು ಫೈಟಿಂಗ್ ಇತ್ತು, ಏನೋ ಒಂದು ಆ್ಯಕ್ಷನ್ ಇತ್ತು ಅಂದರೆ ಬೆಳೀತಾ ಬೆಳೀತಾ ಸಿನಿಮಾ ನಾಲೆಡ್ಜ್ ಅನ್ನೋದು ನಾವು ತುಂಬ್ಕೊಳ್ತಾ ಹೇಗೆ ಅನ್ನಿಸ್ತಿತ್ತು ಅಂದರೆ ನನಗೆ ಸಿನಿಮಾಗಳು ನೋಡಿದಾಗ ಈ ರಿಯಲ್ ಸ್ಟೋರಿ ಬೇಸ್ಡ್ ಸಿನಿಮಾಗಳು ಮಾಡ್ತಾರಲ್ಲ ಅದನ್ನ ನೋಡಿದಾಗ ಎಲ್ಲೋ ಟಚ್ ಆಗೋದು. ಇನ್ನೊಬ್ರು ಜೀವನನ ಕ್ಯಾರೆಕ್ಟರ್ ಜೀವಿಸ್ತಾರಲ್ಲ, ಸೊ ಅದೇನೋ ಒಂಥರ ಅದು ಹೇಗೆ ಸಾಧ್ಯ ಅಂತೆಲ್ಲ ಅನ್ಸೋದು ಸಿನಿಮಾಗಳು ನೋಡಿದಾಗ. ಸೊ ಆ ಥರ ಸ್ಟೋರಿಗಳು ಸಿಕ್ಕಿದ್ರೆ ನನಗೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಈ ಆರ್ಟಿಸ್ಟ್ಗಳ ಸೆಲೆಬ್ರಿಟಿಗಳಲ್ಲಿ ನಿಮ್ಗೆ ಯಾವ ಹೀರೋಗಳು ಇನ್ಸ್ಪೈರ್ ಆಗ್ತಾರೆ? ನನಗೆ ತುಂಬ ಪ್ರೌಡಾಗಿ ಹೇಳ್ಕೊಡೋದು ಅಂದರೆ ರಾಜ್ಕುಮಾರ್ ಸರ್ ಯಾವಾಗಲೂ ನನಗೆ ಖುಷಿ ಆಗುತ್ತೆ. ಅವ್ರದ್ದು ಯಾವ ಸಿನಿಮಾ ಬಂದರೂ ನಾನು ಬ್ಯುಸಿ ಇದ್ದರೂ ಈಗ ಸೋಷಿಯಲ್ ಮೀಡಿಯಲ್ಲಿ ಹಿಂಗೆ ಸ್ವೈಪ್ ಮಾಡ್ತಿರೋ ಸರ್ದು ಯಾವುದೋ ಒಂದು ಸಾಂಗ್ ಪ್ಲೇ ಆದೋ ಇದು ನೋಡೋಣ ಅಂತ ನೋಡ್ತಿರ್ತೀವಿ, ಏನೋ ಒಂದು ಸೀನ್ ಬಂದು ನೋಡ್ತಿರ್ತೀವಿ. ಯಾವುದಾದ್ರೂ ಈಗ ಮನೇಲಿ ಟಿ ವಿಲಿ ಏನಾದರೂ ಸಿನಿಮಾಗಳಲ್ಲಿ ಏನಾದರೂ ಒಂದು ಕ್ಲಿಪ್ಪಿಂಗ್ಸ್ ಏನಾದರೂ ಬರ್ತಿರೋ ನೋಡ್ತಿರ್ತೀವಿ. ಒಂಥರ ಅಂದರೆ ಅವಾಗ ಹೇಗಿತ್ತು ಅಂದರೆ ನಮ್ಮ ಟೈಮಲ್ಲೆಲ್ಲ ಬರೀ ಕೇಬಲ್, ಈಗಿನ ಥರ ಸೋಷಿಯಲ್ ಮೀಡಿಯಾ ಅದು ಇದು ಯಾವುದೂ ಇಲ್ಲ. ಅಂದರೆ ನಾನು ಚಿಕ್ಕವನಿದ್ದಾಗ ಹೇಳ್ತಿರೋದು, ನಮ್ಮ ಟೈಮ್ ಅಂದರೆ ಇಟ್ಸ್ ನಾಟ್ ದಟ್ ಟೂ ಲಾಂಗ್ ಬ್ಯಾಕ್. ನಾವು ಚಿಕ್ಕವರಿದ್ದೆ ನಮ್ಮಲ್ಲಿ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಇತ್ತು, ಬರೋ ಸಿನಿಮಾಗಳು ನೋಡಬೇಕಿತ್ತು. ಇನ್ನೂ ಚಿಕ್ಕ ವಯಸ್ಸಲ್ಲ ರಾಜ್ಕುಮಾರ್ ಸರ್ ಅವ್ರ ಸಿನಿಮಾ ಬಂದರೆ ಇದೇನೋ ಅಂದರೆ ಮಧ್ಯದಿಂದನೇ ಸ್ಟಾರ್ಟ್ ಮಾಡ್ತಿದ್ದಿದ್ದು ಸಿನಿಮಾ ನೋಡೋದಕ್ಕೆ. ಏನೋ ಚೆನ್ನಾಗಿದೆ, ಏನೋ ಇಂಟ್ರೆಸ್ಟಿಂಗ್ ಇದೆ, ಫುಲ್ ಸಿನಿಮಾ ನೋಡೋವರೆಗೂ ಅದು ಹಂಗೆ ಕರ್ಕೊಂಡು ಹೊಟ್ಟೋಗ್ಬಿಡೋದು ಪ್ರತಿಯೊಂದು ಸಿನಿಮಾಗಳು. ಸೊ ನನಗೆ ಯಾವಾಗಲೂ ಅವರು ಇನ್ಸ್ಪೈರ್ ಅನಿಸ್ತಾರೆ. ಡೈರೆಕ್ಟರ್ ಜೊತೆ ನೀವು ತುಂಬ ವರ್ಷದಿಂದ ಬಾಂಡಿಂಗ್ ಇಟ್ಕೊಂಡಿರೋರು, ಸೊ ಇವ್ರ ಬಗ್ಗೆ ನೀವೇನು ಸ್ಪೆಷಲ್ ಆಗಿರೋದು ಒಂದು ಕ್ಯಾರೆಕ್ಟರ್ ಯಾವುದಂತ ಹೇಳ್ತೀರಾ? ಅಂದರೆ ತುಂಬ ವರ್ಷದಿಂದ ಬಾಂಡಿಂಗ್ ಅಂತಲ್ಲ, ಪ್ರಾಜೆಕ್ಟ್ ಆದಮೇಲೆ ಸರ್ ಯಾರೋ ನಾವ್ಯಾರೋ. ಹೌದೌದು, ಅವ್ರ ಸೀರಿಯಲಲ್ಲೇ ಪರಿಚಯ ಆಗಿದ್ದು ನಾನು. ಅದೇ ನನಗೆ ಸರ್ದು ಒಂದು ಏನು ಹೇಳ್ತಾರೆ ಸ್ಪೆಷಲ್ ಅವ್ರ ಹತ್ರ ಏನಿದೆ ಅಂದರೆ ಅವ್ರದ್ದು ಬರವಣಿಗೆ ತುಂಬ ಚೆನ್ನಾಗಿದೆ, ರೈಟಿಂಗ್. ಅವರು ಒಂದು ಮೈಂಡ್ ಸೆಟ್ ಮಾಡಿಕೊಂಡು ಬರೆಯೋದಕ್ಕೆ ಕೂತ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಬರೀತಾರೆ, ಕತೆಗಳನ್ನ ಅಷ್ಟೇ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಆಮೇಲಿಂದ ಈಗ ಬರವಣಿಗೆ ಆಗಿದ ತಕ್ಷಣ ಡೈರೆಕ್ಷನ್ನು ಅಲ್ಲಿಗೆ ಮುಗೀತು ಅಂತ ಅವ್ರು ಇದು ಮಾಡಲ್ಲ. ಅವರು ಎಲ್ಲಿ ಶುರು ಮಾಡ್ತಾರೋ ಕೊನೆ ಆಗೋವರೆಗೂ ಅವರೇ ನಿಂತಿರ್ತಾರೆ. ಅದೊಂದು ಖುಷಿ ಆಗುತ್ತೆ ನನಗೆ. ಈಗ ನನ್ನ ಕೆಲಸ ಇದು ಮುಗೀತಪ್ಪ, ಇನ್ನು ಮುಂದಕ್ಕೆ ನನ್ನ ಕೆಲಸ ಅಲ್ಲ ಪ್ರಾಜೆಕ್ಟು ಅಂತ ಬಿಡಲ್ಲ ಅವರು. ಬರವಣಿಗೆ, ಡೈರೆಕ್ಷನ್ನು, ಆ್ಯಕ್ಟಿಂಗು, ಅದಾದಮೇಲೆ ಎಡಿಟಿಂಗು, ಸೌಂಡು ಎಲ್ಲದೂ ಹಿಂಗೆ ಇರಬೇಕು, ಹಿಂಗೆ ಬರಬೇಕು ಅಂತ ಸ್ಪೆಸಿಫಿಕ್ ಆಗಿ ಕ್ವಾಲಿಟಿನ ತಗೊಳ್ತಾರೆ. ಸೊ ಅದೊಂದು ಅವ್ರದ್ದು ವಿಶೇಷ ಅಂತ ನನಗೆ. ನಿಮಗೆ ಸರ್ ಆರ್ಟಿಸ್ಟ್ಗಳು ಸೆಟ್ಟಲ್ಲಿ ಎಷ್ಟು ಸಪೋರ್ಟಿವ್ ಆಗಿದ್ರು ನಿಮಗೆ ಸಿನಿಮಾ ಮುಗಿಯೋವರೆಗೂ? ಇದ್ರು, ಎಲ್ಲರೂ ಒಳ್ಳೆ ಆರ್ಟಿಸ್ಟ್ಗಳು ಸಿಕ್ಕಿದ್ರು. ಒಂದು ಇವರು ಮಮತಾ ಮೇಡಮ್ ಆಗಿರ್ಬೋದು, ಅವರು ಅವ್ರದ್ದೇ ಪ್ರೊಡಕ್ಷನ್ನ ಅಂದ್ಕೊಂಡು ಅವ್ರು ಲೇಟಾಗಿ ಬರ್ಬೋದಾಗಿತ್ತು, ಬರ್ತಿರ್ಲಿಲ್ಲ. ಬೆಳಗ್ಗೆ 6-6:30 ಅಲ್ಲಿ ಇರ್ತಿದ್ರು ಸೆಟ್ಟಲ್ಲಿ. ಸೊ ನಾನು ಅಲ್ಲಿಗೆ ಹೋಗ್ತಾಯಿದ್ದೆ, ಅವರು ಬಂದಿರ್ತಿದ್ರು. ಆಗಿಬಿಟ್ರೆ ಇವರು ಅಷ್ಟೇ ಕರೆಕ್ಟ್ ಟೈಮಿಗೆ ಬರ್ತಾಯಿದ್ರು. ಮತ್ತು ಇನ್ನೊಬ್ಬರು ಭವಾನಿ ಪ್ರಕಾಶ್ ಅವರಿದ್ದರು, ಪ್ರಮೀಳಾ ಸುಬ್ರಹ್ಮಣ್ಯ, ಸುಧಾ ಪ್ರಸನ್ನ, ವಿಜಯಲಕ್ಷ್ಮಿ, ಅವರೆಲ್ಲರೂ ಕೂಡ ಗುಡ್ ಆರ್ಟಿಸ್ಟ್. ಎಲ್ಲರೂ ಕೂಡ ತುಂಬ ಸಪೋರ್ಟ್ ಮಾಡಿದ್ರು. ಆಮೇಲೆ ಅಜ್ಜಿ ಅವರು ವಿಜಯಲಕ್ಷ್ಮಿ ಅಜ್ಜಿ ಸುಮಾರು ಸಿನಿಮಾ ಎಲ್ಲ ಮಾಡಿದ್ದಾರೆ, ಬಜರಂಗಿ 2 ಅದರಲ್ಲೆಲ್ಲ ಮಾಡಿದ್ದಾರೆ. ಅವರು ಎನರ್ಜಿ ಅಂತೂ ಹೇಳೋಕ್ಕಾಗಲ್ಲ, ಅಷ್ಟು ಎನರ್ಜಿ ಇಟ್ಕೊಂಡು ಆ್ಯಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಆಮೇಲೆ ಎಲ್ಲರೂ ಕೋಪ್ರೇಟ್ ಮಾಡಿದ್ರು, ಯಾಕೆಂದರೆ ಇದೊಂದು ಈ ಥರ ಸಬ್ಜೆಕ್ಟ್ ಮಾಡ್ತಾ ಇರುವಾಗ ಸೊ ಅವರೆಲ್ಲೂ ಕೇರ್ಲೆಸ್ಸಾಗಿ ಕೂತ್ಕೊಂಡು ಎಲ್ಲ ಮಾಡ್ತಿರಲಿಲ್ಲ. ಅವ್ರ ಜೊತೆ ಮೇಡಮ್ ಜೊತೆ ಏನೋ ಕಾಂಬಿನೇಷನ್ ಸೀನ್ಗಳಿತ್ತು ಅಂದರೆ ಮುಂಚೆನೇ ರೆಡಿ ಆಗ್ತಿದ್ರು. ಅವ್ರು ಮುಂದೆ ಬಿಟ್ಕೊಂಡು ಇದು ನಾವು ಹಿಂಗೆ ಮಾಡೋಣ ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಬಿಡ್ತಿದ್ರು ಒಂದು ಸೀನ್ಗೆ. ನಾನು ಯಾವುದೋ ಇನ್ನೊಂದು ಸೀನ್ ಮುಗಿಸ್ಕೊಂಬರೋ ಅಷ್ಟರೊಳಗಡೆ ಇವ್ರದೆಲ್ಲ ರೆಡಿ ಇರ್ತಿತ್ತು. ಸೊ ಹಂಗಾಗಿ ತುಂಬ ಕೋಪ್ರೇಟ್ ಮಾಡಿದ್ರು. ಅಲ್ಲಿಗಾಗಿ ಒಂದು ಮಗು ಆ್ಯಕ್ಟ್ ಮಾಡಿದೆ, ನಿಶಿತಾ ಅಂತ. ಸೊ ಮಗುದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಆ ಟೈಮಲ್ಲಿ. ಹೆಂಗೆ ಅಂದರೆ ಮಕ್ಳುಗಳು ಅವ್ರ ಮನೋಭಾವನೆ ಬೇರೆ ಇರ್ತದೆ, ಆಟದ ಮೂಡ್ಗಳು ಅವ್ರಿಗೆಲ್ಲ ಏನೋ ತಿನ್ನಬೇಕು, ಎಲ್ಲೋ ಆಟ ಆಡಬೇಕು ಅಂತ ಇರುತ್ತೆ. ನಾವು ಅವ್ರನ್ನ ಕರ್ಕೊಂಬಂದು ಕಟ್ಟಾಕಿ ಇಲ್ಲಿ ಆ್ಯಕ್ಟ್ ಮಾಡಿ ಅಂತ ಅಂದರೆ ಸ್ವಲ್ಪ ಅವ್ರಿಗೆ ಕಷ್ಟ ಆಗುತ್ತೆ. ಮೊದಲನೇ ದಿನ ಬಂದಾಗ ಒಂದು ಸೀನು ಒಳದೊಂದು ಸೀನ್ ಇತ್ತು, ಅದನ್ನೇ ನಾನು ಫಸ್ಟ್ ಮಾಡಿಬಿಟ್ಟೆ. ಅದೇ ತಪ್ಪಾಗಿದ್ದು. ಇವ್ರ ಜೊತೆ ಮಾಡಿದಾಗ ಆ ಹುಡುಗಿ ಇವ್ರು ಹೇಳೋದು ನೋಡ್ಬಿಟ್ಟು ಆ ಹುಡುಗಿ ಗಾಬರಿಯಾಗಿ ಆ್ಯಕ್ಟೇ ಮಾಡಲಿಲ್ಲ ಆ ದಿನ. ಮತ್ತೆ ಮರುದಿನ ಆ ದಿನನೂ ಆ್ಯಕ್ಟ್ ಮಾಡಲಿಲ್ಲ. ಒಂದು ಸೆಂಟಿಮೆಂಟ್ ಸೀನು ನಾನು ಹೇಳಬೇಕಾಗಿರುತ್ತೆ.
ಸರಿ, ನಾನು ಆ ಸೀನ್ಗೆ ಏನು ಬೇಕೋ ಅದೆಲ್ಲ ಇನ್ವಾಲ್ವ್ ಆಗಿ ಲೈಕ್ ಅಳೋದು ಸೆಂಟಿಮೆಂಟ್ ಸೀನ್ ಎಲ್ಲ ಮಾಡಿದೆ. ಆ ಮಗುನು ನೋಡ್ತು. ಲಿಟ್ರಲಿ ಶಾರ್ಟ್ ಕಟ್ ಮಾಡಿದ್ರೆ ಆ ಮಗು ಅವ್ರ ಅಮ್ಮ ಹತ್ರ ಹೋಗಿ ಅವ್ರು ಅಳ್ತಿದ್ದಾರೆ, ನಾನು ಮಾಡಲ್ಲ ಅಂತ ಹೇಳ್ತಾರೆ. ಆಮೇಲೆ ಅರ್ಧ ಸಿನಿಮಾ ಮಗುನೇ ಇದೆ. ಆಮೇಲೆ ಆ ಮಗು ಹತ್ರ ಆ್ಯಕ್ಟ್ ಮಾಡಿಸೋದು ತುಂಬ ಕಷ್ಟ ಆಗ್ಬಿಡುತ್ತು. ಈಗ ಯಾವುದೋ ಒಂದು ನೀರು ತರಬೇಕು ಒಂದು ಗ್ಲಾಸಲ್ಲಿ, ಅದು ಬೀಳ್ಸ್ಬಿಡೋದು ಅಥವಾ ಇನ್ನೇನೋ ಎಡವಟ್ಟು ಮಾಡೋದು. ಆಮೇಲೆ ಒಂದು ಶಾರ್ಟ್ ನಾವು ಕಂಪೋಸ್ ಮಾಡಿ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಲೈಟಿಂಗ್ಸ್ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಬಂದು ನಿಂತ್ಕೋತಿದ್ಲು. ನಮ್ಮನ್ನೆಲ್ಲ ನೋಡ್ಬಿಟ್ಟು ನಾನು ಆ್ಯಕ್ಟ್ ಮಾಡಲ್ಲ ಅಂತ ಹೊರಟೋಗ್ಬಿಡ್ತಿದ್ಲು. ನಮಗೆ ಮತ್ತೆ ಇನ್ನೊಂದು ಕಡೆ ಇನ್ನೊಂದು ಶಿಫ್ಟ್ ಮಾಡಿ ಲೈಟಿಂಗ್ ಎಲ್ಲ ಇದು ಮಾಡೋದು ಮತ್ತೆ ಮುಕ್ಕಾಲು ಗಂಟೆ ಟೈಮ್ ವೇಸ್ಟ್ ಆಗ್ತಿತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ಈ ಹುಡುಗಿಗೆ ಮಾತ್ರ ಮಾತಾಡಿ ಈಗ ರೆಡಿನಾ, ಓಕೆ ಮಾಡೋಣ ಅಂತ ಅಂದರೆ ಹ್ಞೂ ಅಂತಿದ್ಲು. ಮತ್ತೆ ರೆಡಿ ಮಾಡಿದ್ರೆ ಅದೇ ಪ್ರಾಬ್ಲಮ್. ಇದು ಹೆಂಗಾಗೋಯ್ತು ನಮಗೆ, ಅಯ್ಯೋ ಏನು ಮಾಡೋದು, ಇಲ್ಲಿ ಪ್ರೊಡಕ್ಷನ್ ಕಾಸ್ಟ್ ಹೋಗ್ತಾ ಇರುತ್ತೆ, ಅವ್ರುಗಳಿಗೆ ನಾನು ಉತ್ತರ ಕೊಡಬೇಕು. ಸೊ ಈ ಸಮಸ್ಯೆಗಳು ನೋಡಿರ್ತಾರೆ, ಬಟ್ ಆದರೂ ಎಲ್ಲೊಂದು ಕಡೆ ಇರುತ್ತೆ. ಆಮೇಲೆ ಥರ್ಡ್ ಡೇಯಿಂದ ಶುರು ಮಾಡಿದ್ಲು. ಆಮೇಲೆ ಚೆನ್ನಾಗಿ ಮಾಡಿದ್ಲು. ಆಮೇಲೆ ಒಂಥರ ಫ್ಯಾಮಿಲಿ ಫ್ರೆಂಡ್ ಥರ ಆಗೋದ್ಲು, ನಮ್ಮ ಜೊತೆ ಎಲ್ಲ ಬರ್ತಿದ್ಲು, ಮಾತಾಡ್ತಿದ್ಲು, ಹಾಗೆಲ್ಲ ಮಾಡ್ಕೊಂಡು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಲು. ಆಮೇಲೆ ಪ್ರೊಡ್ಯೂಸರ್ ಮತ್ತು ನಿಮ್ಮ ಮಧ್ಯೆ ಆ ಬಾಂಡಿಂಗ್ ಹೇಗಿತ್ತು? ಆ ಬಾಂಡಿಂಗ್ ಈಗಲೂ ಚೆನ್ನಾಗಿದೆ. ಈಗಲೂ ಚೆನ್ನಾಗಿದೆ. ನನಗೂ ಗೊತ್ತಿರಲಿ ಅಂದರೆ ನನ್ನ ಎಲ್ಲ ಪ್ರೊಡ್ಯೂಸರ್ಗಳು ಕೂಡ ತುಂಬ ಚೆನ್ನಾಗಿದ್ದಾರೆ ಈಗಲೂ ಕೂಡ. ಕೆಲವೊಂದು ಸಲ ನೋಡಿ ಅದು ಏನಾಗುತ್ತೋ ಗೊತ್ತಿಲ್ಲ, ಕೆಲವು ನಿರ್ದೇಶಕರು ಮತ್ತು ನಿರ್ಮಾಪಕರು ಮಧ್ಯದಲ್ಲಿ ಒಂದು ಸಿನಿಮಾ ಅಷ್ಟೇ ಆ ಬಾಂಡಿಂಗ್ ಹಾಗೆ ಕಿತ್ತೋಗುತ್ತೆ. ನನಗೆ ಇಲ್ಲಿವರೆಗೂ ಮಾಡಿರೋಂಥ ಎಲ್ಲ ನಿರ್ಮಾಪಕರು ಕೂಡ ಇನ್ನೊಂದು ಸಲ ನಿಮ್ಮ ಜೊತೆ ವರ್ಕ್ ಮಾಡಬೇಕು, ಯಾವಾಗ ಮಾಡೋಣ ಹೇಳಿ ಅನ್ನೋರೇ ಜಾಸ್ತಿ ಜನ ಇದ್ದಾರೆ. ಸೊ ಹಂಗಾಗಿ ಇವ್ರ ಬಗ್ಗೆ, ಸುರೇಶ್ ಸರ್ ಬಗ್ಗೆ ಹೇಳಲೇಬೇಕು. ಅವರು ಕೂಡ ಒಬ್ಬರು ರೈಟ್ರು, ಒಬ್ಬರು ಡೈರೆಕ್ಟ್ರು, ಪ್ರೊಡ್ಯೂಸರು. ಸೊ ಆಮೇಲೆ ಅವ್ರಿಗೆ ಕತೆ ಬಗ್ಗೆ ಗೊತ್ತು, ಎಲ್ಲ ನಾಲೆಡ್ಜ್ ಇದೆ. ಸೊ ಅವರು ಸುಲಭವಾಗಿ ಒಪ್ಕೊಳ್ಳಲ್ಲ ಯಾರನ್ನೂ ಕೂಡ. ಒಬ್ಬರು ಇಂಥವ್ರೊಬ್ಬರು ಡೈರೆಕ್ಟ್ರು ಅಥವಾ ನಮ್ಮ ಸೆಟ್ಗೆಲ್ಲ ಬರ್ತಾಯಿದ್ರು, ನಾನೇನೋ ಒಂದು ಕಂಪೋಸ್ ಮಾಡಿ ನಾನು ಏನೋ ಒಂದು ಹೇಳ್ತಾರೋ ಅಥವಾ ಇದ್ರ ಬಗ್ಗೆ ರಿಯಾಕ್ಟ್ ಮಾಡ್ತಾರೋ ಅಂದರೆ ಏನಿಲ್ಲ. ಆಮೇಲೆ ನಮಗೆ ಒಪ್ಸಿದ್ದಾಯ್ತು, ಅದನ್ನ ಇವ್ರು ಮಾಡ್ತಾರೆ, ಅವ್ರ ಮೇಲೆ ನಂಬಿಕೆ ಇದೆ ಅಂತ ಅಂದ್ಕೊಂಡೇ ನನಗೆ ಈ ಸಿನಿಮಾ ಕೊಟ್ಟಿದ್ದು. ಆಮೇಲೆ ಅವರು ತುಂಬ ಬುದ್ಧಿವಂತರು ನಮ್ಮ ನಿರ್ಮಾಪಕರು. ಯಾಕೆಂದರೆ ಅವ್ರದ್ದು ಕೂಡ ಸೀನ್ಗಳು ಇತ್ತು, ಅವರು ಆ್ಯಕ್ಟ್ ಮಾಡಿದ್ದಾರೆ ಇವ್ರ ಕಾಂಬಿನೇಷನಲ್ಲಿ ಕೆಲವೊಂದು ಸೀನು. ನಾನೇ ಇಲ್ಲ ನೀವು ಮಾಡಬೇಕು, ಇದಕ್ಕೆ ಕರೆಕ್ಟ್ ಆಗ್ತೀರಾ ಅಂತ ಹೇಳಿ ಅವ್ರಿಗೆ ಒಂದು ಪಾತ್ರ ಕೊಟ್ಟು ಮಾಡಿಸ್ದೋ. ಅವರು ಆ ಪಾತ್ರದಲ್ಲೂ ಕೂಡ ಜೀವಿಸಿದ್ದಾರೆ. ಒಂದು ಕಡೆ ಪಾತ್ರ, ಇನ್ನೊಂದು ಕಡೆ ಪ್ರೊಡ್ಯೂಸರು, ಇನ್ನೊಂದು ಕಡೆ ಎಲ್ಲ ಗೊತ್ತಿದೆ ಅವ್ರಿಗೆ. ಆಮೇಲೆ ನಮ್ಮ ಡೈಲಾಗ್ ವರ್ಷನ್ನು ಅಥವಾ ಕತೆ ಏನೋ ಒಂದು ಮಾಡಿ ಅವ್ರು ಕಳಿಸ್ದಾಗ ಅವ್ರು ಹೇಳ್ತಿದ್ರು, ಸೊ ಈ ಜಾಗದಲ್ಲಿ ಒಂಚೂರು ಏನೋ ಒಂದು ಚೇಂಜಸ್ ಮಾಡ್ಕೋಬೋದಾ, ಸೊ ಇಲ್ಲೇನಾದರೂ ಮಾಡ್ಬೋದಾ ಅಂತ. ಸೊ ನನಗೂ ಆ ಥಾಟ್ ಇರ್ತಿತ್ತು ಅವಾಗ. ಹೌದು ಸರ್, ಕರೆಕ್ಟು ನೀವು ಹೇಳ್ತಾ ಇರೋದು, ನನಗೂ ಹಂಗೆ ಅನ್ನಿಸ್ತು ಇಲ್ಲಿ ಅಂತ. ಸೊ ಅವ್ರು ಹೇಳಿದ್ದು ಕೆಲವೊಂದು ವಿಷಯಗಳನ್ನೆಲ್ಲ ತೊಗೊಂಡು ಈ ಸಿನಿಮಾದಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದೀವಿ. ಹಾಗಾಗಿ ಅವರು ಕೂಡ ಅನ್ನದಾತರು ಅಂದರೆ ಈಗ ಸುಮ್ಮನೆ ಅವರು ಇದು ಮಾಡಲ್ಲ, ಹಂಗೆ ಎಲ್ಲ ಗೊತ್ತಿದೆ ಅವ್ರಿಗೆ. ಪ್ರತಿಯೊಂದು ಡಿಪಾರ್ಟ್ಮೆಂಟು ಕೂಡ ಅವ್ರಿಗೆ ಅರ್ಥ ಆಗುತ್ತೆ, ಗೊತ್ತಿದೆ. ಆಮೇಲೆ ನಾನು ಕೂಡ ಕೆಲವೊಂದು ಕಡೆ ಏನು ಮಾಡಿದೆ, ಈ ಕಥೆನಲ್ಲಿ ಕೆಲವೊಂದು ಲೈನ್ ಏನೋ ಬೇರೆ ಸೇರಿಸ್ಬೇಕಾಗಿತ್ತು. ಸೊ ನಮ್ಮ ಬಜೆಟ್ ಒಂದಿಷ್ಟು ಅಂತ ಇತ್ತು, ಅದೆಲ್ಲ ಮುಗ್ದೋಯ್ತದು. ಅದಾದಮೇಲೆ ಒಂದು ಥಾಟ್ ಬಂತು, ಸರ್ ಇದು ಈ ಥರ ಮಾಡೋದಕ್ಕೆ ಚೆನ್ನಾಗಿರುತ್ತೆ, ಏನು ಮಾಡೋದು ಅಂತ. ಮಾಡಿ ಅದಕ್ಕೇನಂತೆ ಮಾಡಿ ಅಂತ ಹೇಳಿ 2 ದಿನ ಮತ್ತೆ ಎಕ್ಸ್ಟ್ರಾ ಶೂಟ್ ಆಯ್ತು ಅದು. ಸೊ ಅದಾದಮೇಲೆ ಇನ್ನೂ ಒಂಥರ ತುಂಬ ಬ್ಯೂಟಿಫುಲ್ ಅಂತ ಅನ್ನಿಸ್ತು ಆಮೇಲೆ ಕತೆಗೆ. ಸೊ ಅದೆಲ್ಲ ಕೊಡ್ತಾರೆ, ಕತೆಗೆ ಏನು ಒತ್ತು ಕೊಡಬೇಕು ಕೊಡ್ತಾರೆ, ಯಾವ ವ್ಯಕ್ತಿ ಹತ್ರ ನಾವು ಹೆಂಗೆ ಅವ್ರನ್ನ ನಾವು ಇದು ಮಾಡ್ಕೋಬೇಕು ಅಂತ ಹತ್ರ ಆಗ್ತಾರೆ. ಆ ಸಂಬಂಧ ಹಾಗೆ ಇರುತ್ತೆ. ಹಾಗಾಗಿ ಅವರು ನಮ್ಮ ಸಂಬಂಧ ಇವತ್ತಿಗೂ ಈ ಕ್ಷಣಕ್ಕೂ ಚೆನ್ನಾಗಿದ್ದೀವಿ, ಮುಂದೆನೂ ಚೆನ್ನಾಗಿರ್ತೀವಿ. ಅದೇ ಯಾವಾಗಲೂ ಇದೇ ಥರ ಚೆನ್ನಾಗಿರಿ. ಮತ್ತು ಪ್ರೊಡ್ಯೂಸರ್ ನಿಮಗೆ ಈ ಥರ ರಿಯಲ್ ಪ್ರೆಗ್ನೆಂಟ್ನ ಇಟ್ಕೊಂಡು ವೈಫ್ನ ಇಟ್ಕೊಂಡು ಕಾನ್ಸೆಪ್ಟ್ ಮಾಡಿ ಅಂದಾಗ ನಾನು ರಿಸ್ಕ್ ತೊಗೊಳ್ತಿದ್ದೀನಿ ಅಂತ ನಿಮಗೆ ಅನಿಸ್ಲಿಲ್ವಾ ಆ್ಯಕ್ಟ್ ಮಾಡಿಸಿ? ಇಲ್ಲ, ನನಗಿಂತ ಅವರೇ ಜಾಸ್ತಿ ರಿಸ್ಕ್ ತಗೋತಾ ಇರೋದು ಹೇಳಿದ್ರೆ. ಯಾಕೆ ಅಂದರೆ ಅಲ್ಲ, ಒಂದು ಅವರು ದುಡ್ಡು ಹಾಕ್ತಾ ಇದ್ದಾರೆ ಹಸ್ಬೆಂಡು, ಇವರು ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಅದು ದೊಡ್ಡ ರಿಸ್ಕು. ಆ ರಿಸ್ಕ್ ಮುಂದೆ ನಂದೇನೂ ಅಲ್ಲ. ಆಗ ನನಗೂ ಒಂದು ಚಾಲೆಂಜ್ ಬರುತ್ತೆ. ಸೊ ಇವರಿಬ್ರು ಇಷ್ಟು ರಿಸ್ಕ್ ತೊಗೊಂಡ್ಮೇಲೆ ನಾನು ಇನ್ನೊಂದಷ್ಟು ರಿಸ್ಕ್ ತೊಗೋಬೇಕು ಅಂತ. ಸೊ ಹಾಗಾಗಿ ಎಲ್ಲ ರಿಸ್ಕ್ಗಳ ಮಧ್ಯದಲ್ಲೇ ಒಂದು ಬ್ಯೂಟಿಫುಲ್ ಆಗಿರೋದು ಇದು. ರಿಸ್ಕ್ಗಳ ಮಧ್ಯದಲ್ಲಿ ಏನು ಹೇಳ್ತಾರೆ, ಪ್ಲ್ಯಾನಿಂಗ್ ತುಂಬ ಚೆನ್ನಾಗಿತ್ತು ಸರ್ದು ಆ ಲೆಕ್ಕದಲ್ಲಿ. ಈಗ ಪ್ರೊಡ್ಯೂಸರ್ ಅವರೇ ಧೈರ್ಯ ಮಾಡಿ ಸ್ವಂತ ಹೆಂಡ್ತಿನ ಪ್ರೆಗ್ನೆಂಟ್ ಆಗಿದ್ರು ಒಂದು ಸಿನಿಮಾ ಮಾಡೋಣ ಅಂತ ಮಾಡಿಸಿದ್ರು. ಮೇಡಮ್ಗೂ ಮಮತಾ ಅವ್ರಿಗೂ ಧೈರ್ಯ ಇತ್ತು, ಇಲ್ಲ ಮಾಡೋಣ, ಈ ಥರ ಒಂದು ಹೊಸತನ ಅನ್ನೋದು ಕೊಟ್ಟಂಗಾಗತ್ತೆ ಅನ್ನೋದಿತ್ತು. ಅದಾದಮೇಲೆ ಸರ್ರು ಹೇಳ್ದಂಗೆ ಹೌದು, ಏನು ಹೇಳ್ತಾರೆ, ಒಂದು ಪ್ರೆಗ್ನೆಂಟ್ ವುಮೆನ್ ಇಟ್ಕೊಂಡು ಅಂದರೆ ಇಟ್ಸ್ ಲೈಕ್ ಅವ್ರಿಗೆ ಹೆಂಗೆ ಅಂದರೆ ಫಿಸಿಕಲಿ ಅಲ್ಲ, ಮೆಂಟಲಿ ಕೂಡ ತುಂಬ ಎಮೋಷ್ನಲ್ ಎಲ್ಲ ಆದಾಗ ಲಿಟ್ರಲಿ ಎಲ್ಲರೂ ಹೇಳ್ತಾರೆ, ಏನು ಹೇಳ್ತಾರೆ, ಮಗು ಮೇಲೆ ಎಲ್ಲದೂ ಎಫೆಕ್ಟ್ ಬೀಳುತ್ತೆ.
ಏನು ಆ ಒಂದು ಹೆಣ್ಣಿಗೆ ಏನಾದರೂ ನೋವಾದರೆ ಮಗುಗೆ ನೋವಾಗುತ್ತೆ, ಈ ಥರ ಎಲ್ಲ ಇರುತ್ತೆ. ಅದ್ರ ಮಧ್ಯ ನಾವು ಮೋಸ್ಟ್ ಆಫ್ ದ ಸೀನ್ಸ್ ಮಾಡಿದ್ದು ಹಾಸ್ಪಿಟಲ್ಸ್, ಒಂದು 60-70% ಸರ್ ಹೌದು ಹೌದು. ಹಾಸ್ಪಿಟ್ಲಲ್ಲೇ ಶೂಟ್ ಆಗಿದ್ದು. ಸೊ ನಮ್ಗೆ ಲಿಟ್ರಲಿ ಏನು ಹೇಳ್ತಾರೆ, ಆಲ್ರೆಡಿ ಅದೊಂದು ಸೇಫ್ ಏನು ಹೇಳ್ತಾರೆ, ಏನು ಸರ್ ಅದು, ಸೇಫರ್ ಸೈಡ್ ಏನೇನು ಬೇಕೋ ಅದೆಲ್ಲ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಸೊ ಮೋಸ್ಟ್ ಆಫ್ ದ ಸೀನ್ಸ್ ಹಾಸ್ಪಿಟಲ್ಸಲ್ಲೇ ನಡೆದಿದ್ರಿಂದ ನಮ್ಗೆ ಅದೊಂದು ಧೈರ್ಯ ಇತ್ತು, ಅಲ್ಲೇ ಡಾಕ್ಟರ್ಸ್ ಎಲ್ಲ ಇರ್ತಿದ್ರು, ಅದೊಂದು ಧೈರ್ಯ ಇತ್ತು. ಆಮೇಲೆ ಔಟ್ಡೋರ್ ಶೂಟ್ಗಳು ಆದರೂ ಆಲ್ರೆಡಿ ಏನು ಹೇಳ್ತಾರೆ, ಅದಕ್ಕೆ ಏನೇನು ಪ್ರಿಕಾಷನ್ಸ್ ಬೇಕೋ ಅದೆಲ್ಲ ತೊಗೊಂಡಿದ್ರು. ವೆಹಿಕಲ್ಸ್ ಇರ್ತಿತ್ತು, ಇಮಿಡಿಯೇಟ್ ನಿಯರ್ ಬೈ ಹಾಸ್ಪಿಟಲ್ಸ್ ಎಲ್ಲ ಇರ್ತಿತ್ತು, ಅದನ್ನೆಲ್ಲ ನೋಡ್ಕೊಂಡಿರ್ತಿದ್ರು. ಸೊ ಈ ರೀತಿ ಮುಂಚೆನೇ ಪ್ರೀ ಪ್ಲಾನ್ ಮಾಡಿಕೊಂಡು ಎಲ್ಲ ಶೂಟಿಂಗ್ಸ್ ಮಾಡ್ಕೊಂಡಿದ್ರು. ಇಲ್ಲಿ ಪ್ರೊಡ್ಯೂಸರ್ ದುಡ್ಡು ಹಾಕೋದು ಒಂದೇ ಅಲ್ಲ, ಇಲ್ಲಿ ಹೆಂಗೆ ಕನೆಕ್ಟ್ ಆಗಿದ್ರು ಅಂದರೆ, ಈ ಕೆಲವೊಂದು ಸೀನ್ಗಳಿದ್ದು. ಸೊ ಇವರು ಆ ಮಗು ಹೊಟ್ಟೆಲಿದ್ದಾಗಲೇ ಒಂದಷ್ಟು ಬಯ್ಯೋ ಸೀನ್ಗಳು, ಆ ಮಗುಗೆ ಅವಮಾನ ಆಗೋ ಥರದ್ದೆಲ್ಲ ಒಂದಷ್ಟಿತ್ತು. ಅದು ಸೀನ್, ಅದು ಈ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇರೋ ಪ್ರೊಡ್ಯೂಸರ್ಗೆ ಅವ್ರ ಮಗು ಅವ್ರಿಗೇನು ಅನಿಸಿದೆ ಅಂದರೆ ಆ ಮಗುಗೆ ಬೇಜಾರಾಗ್ತಾ ಇದೆ ಅಂತ ಅನಿಸಿ ಮನೆಗೆ ಹೋದ್ಮೇಲೆ ಅವ್ರ ಹೆಂಡತಿ ಹೊಟ್ಟೆ ಮೇಲೆ ಕೈ ಇಟ್ಟು ಮಗುಗೆ ತಲೆ ಮೇಲೆ ನೇವರಿಸ್ದಂಗೆ, ಪಾಪ ನಿನಗೆಲ್ಲ ಬೈತಾ ಇದ್ದಿದ್ದು ಸೀನ್ ಅದು, ನಿನ್ಗೆ ಗೊತ್ತಿಲ್ಲ ಶೂಟಿಂಗ್ ಹತ್ರ, ಇದು ಶೂಟಿಂಗು, ಇದು ಸುಳ್ಳಿದು, ನೀನು ಬಂದಮೇಲೆ ನಿನಗೆ ಗೊತ್ತಾಗುತ್ತೆ, ನಿನ್ನ ಕೈಲೂ ಒಂದು ಸೀನ್ ಮಾಡಿಸ್ತೀವಿ ಅಂತ ಹೇಳಿದಾಗ ನಮಗೆ ಎಷ್ಟು ಎಮೋಷ್ನಲ್ ಆಗಿ ಕನೆಕ್ಟ್ ಆಗ್ತಿದ್ರು ನೋಡಿ. ಒಬ್ಬ ಪ್ರೊಡ್ಯೂಸರು, ಒಬ್ಬ ಆ್ಯಕ್ಟ್ರು, ಆಮೇಲೆ ಒಬ್ಬ ಡೈರೆಕ್ಟ್ರು. ನಾವು ಬೇರೆ ಬೇರೆ ಎಲ್ಲ ಒಂದೇ, ಒಂದು ಸಿನಿಮಾಗೆ ದುಡಿಬೇಕು, ಆ ಸಿನಿಮಾನ ಎಲ್ಲೋ ತೊಗೊಂಡು ಹೋಗಬೇಕು ಅಂತ ಅಂದ್ಕೊಂಡು ಎಲ್ಲರೂ ಕನೆಕ್ಟ್ ಆಗಿದ್ದು. ಸೊ ಈ ಥರದ ಸೀನ್ಗಳು ತುಂಬ ಇದೆ, ಕಣ್ಣೀರು ಬರ್ಸ ಅಂಥವು ವಿತೌಟ್ ಸೀನು, ಅಂದರೆ ಶೂಟ್ ಆಗದೆ ಇರೋದು ತುಂಬ ಇದೆ, ಸಿಕ್ಕಾಪಟ್ಟೆ ಈ ಥರ ವಿಷಯಗಳು. ಸೀನ್ ಮಾಡಿದ್ದು ನಾನೇ ಆ ಟೈಮಿಗೆ ಏನು ಮಾಡಬೇಕೋ ಮಾಡಿದೆ. ನೆಕ್ಸ್ಟ್ ಡೇ ಮಮತಾ ಅವ್ರು ಬಂದು ಹೇಳಿದಾಗ ಅಯ್ಯೋ ಹೌದಲ್ವಾ ಅಂತ ನನಗೆ ಆ್ಯಕ್ಚುಲಿ ಆ ಟೈಮಿಗೆ ಬೇಜಾರಾಗ್ತಿತ್ತು. ಬಟ್ ಏನು ಮಾಡೋದಕ್ಕಾಗಲ್ಲ, ಅಲ್ಲಿ ಆ್ಯಕ್ಟಿಂಗ್ ಮಾಡೋದು ಮಾಡಲಿ. ಅಲ್ಲಿ ಸ್ಕ್ಯಾನಿಂಗಲ್ಲಿ ತೋರಿಸೋದು ಕೂಡ ಅದೇ ಮಗು, ಹೊಟ್ಟೆಲಿ ಸ್ಕ್ಯಾನಿಂಗ್ದು ಶೂಟ್ ಮಾಡೋದು ಲೈವ್ ಆಗಿ, ಅದು ಕೂಡ ಅದೇ ಮಗು. ಮತ್ತು ಈ ಮಗು ಆಗೋದಕ್ಕಿಂತ ಹಿಂದಿನ ದಿನ ನಾವು ಫೋಟೋ ಶೂಟ್ ಮಾಡಿದ್ದೀವಿ. ಫೋಟೋ ಶೂಟ್ ಅಂದರೆ ಬೆಳಿಗ್ಗೆ 9 o'clock ಸಂಜೆ 5-6 o'clock ತನಕ ಮಾಡ್ತಾನೆ ಇದ್ದೀವಿ. ಅವ್ರು ತುಂಬ ಟಯರ್ಡ್ ಆಗೋಯ್ತು, ಮೇಡಮ್ಗೆ ಡ್ರೆಸ್ಗಳು ಚೇಂಜ್ ಮಾಡ್ತಾ ಇರಬೇಕು, ಬಂದು ನಿಂತ್ಕೋಬೇಕು, ಮತ್ತೆ ಹೋಗಬೇಕು, ಇದೆಲ್ಲ ಮಾಡಿ ಅವತ್ತು ಬೆಳಿಗ್ಗೆಗೆ ಮಗು ಆಗಿದ್ದು. ನಮ್ಗೇನಂದ್ರೆ ಅಷ್ಟರೊಳಗಡೆ ಶೂಟ್ ಎಲ್ಲ ಮುಗ್ದೋಗಿತ್ತು. ಅವತ್ತಿಗೆ ಕೊನೆ ದಿನ ಫೋಟೋ ಶೂಟ್ ಇಟ್ಕೊಂಡಿದ್ವಿ, ನೆಕ್ಸ್ಟ್ ಡೇಗೆ ಮಗು ಆಗೋಯ್ತು. ಮಗು ಆದಮೇಲೆ ಮತ್ತೆ ನಾವೆಲ್ಲ ಕ್ಯಾಮ್ರಾ ತೊಗೊಂಡು ಮತ್ತೆ ಹಾಸ್ಪಿಟ್ಲಿಗೆ ಹೋದು, ಈ ಥರದ್ದು. ಅಯ್ಯೋ ನಮಗೆ ಏನಾಗ್ತಿತ್ತು ಅಂದರೆ, ಅಲ್ಲಿ ಹಾಸ್ಪಿಟ್ಲಲ್ಲಿ ಅವಕಾಶ ಕೊಟ್ಟಿದ್ರು, ನಾವು ಹೇಳ್ಕೊಂಡಿದ್ದ ಮುಂಚೆನೇ, ಅದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಮಗುವಾಗಿದ್ದು. ಅಲ್ಲಿ ಹೋದಾಗ ಅಲ್ಲಿ ಬೇರೆ ಒಂದಷ್ಟು ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ನಾವು ಅವ್ರಿಗೂ ಅವಕಾಶ ಮಾಡಿಕೊಡ್ಬೇಕು, ಮಗು ಕಡೆಯೂ ಗಮನ ಕೊಡಬೇಕು. ಅಲ್ಲಿ ಹೆಂಗಿತ್ತು ಅಂದರೆ, ಒಂದಿನ ನಮಗೆ ಬರೀ ಆ ಪೋರ್ಷನ್ ಮಾತ್ರ ಇತ್ತು. ನಮ್ಗೆ ರೆಗ್ಯುಲರ್ ಶೂಟಿಂಗ್ ಅಂದರೆ ಒಂದು ಒತ್ತಡ ಇರುತ್ತೆ, ಒಂದು ಚಾರ್ಜ್ ಮಾಡ್ದಂಗೆ, ಅದೊಂಥರ ಮೀಟ್ರ್ ಹಾಕ್ದಂಗೆ ಓಡ್ತಾ ಇರುತ್ತೆ. ಸೊ ಅವತ್ತು ಹಂಗೆ ಅಂದ್ಕೊಂಡಿರಲಿಲ್ಲ ನಾವು. ಸೊ ಮಗುಗೋಸ್ಕರ ನಾವೆಲ್ಲ ಜೀರೋ ಆಗಿದ್ದು. ನಿಧಾನಕ್ಕೆ ಮಾಡೋಣ, ಗಲಾಟೆ ಮಾಡಬಾರ್ದು, ಕ್ಯಾಮ್ರಾ ಯಾರೇ ಎತ್ಕೊಂಡು ಬಂದರೂ ನಿಧಾನಕ್ಕೆ ಇಡಿ. ಸೊ ಹಿಂಗೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದೆ. ಎಲ್ಲರೂ ಹಾಗೆ ನಡ್ಕೊಂಡ್ರು, ಏನೂ ತೊಂದರೆ ಆಗ್ಬಾರ್ದು. ಮಗು ಆಯಾ ಟೈಮ್ಗೆ ಹಾಲು ಕುಡಿಸೋದಾಗಿರ್ಬೋದು, ಮಗು ಕೇರ್ ಮಾಡೋದಾಗಿರ್ಬೋದು, ಮತ್ತು ಬಾಣಂತಿನ ಅವ್ರನ್ನ ಕೇರ್ ಮಾಡೋದಾಗಿರ್ಬೋದು, ಎಲ್ಲ ಒಂಥರ ಸ್ಪೆಷಲ್ ಆಗಿತ್ತು ಅದು. ಆಗ ಅದ್ರ ಮಧ್ಯದಲ್ಲಿ ನಾವು ಶೂಟಿಂಗ್ ಮಾಡಬೇಕು, ಒಂಥರ ಫನ್ ಥರ ಆಗಿತ್ತು ಅವತ್ತು, ಬಟ್ ಚೆನ್ನಾಗಿತ್ತು. ಅಯ್ಯೋ ತುಂಬ ಸಪೋರ್ಟ್ ಮಾಡಿದರು. ಹೌದು ಇಲ್ಲ, ನಾವು ಮುಂಚೆನೇ ಹೇಳಿದ್ದು, ಇದು ಒಂಥರ ಒಳ್ಳೆ ಸಿನಿಮಾ, ಇದು ನೀವು ಅಂದ್ಕೊಂಡಂಗೆ ಸಿನಿಮಾ ಅದು ಬೇರೆ ಥರ ಅಲ್ಲ. ಸೊ ಇದು ಸರಿ, ಇದೊಂದು ಒಳ್ಳೆ ಸಿನಿಮಾ ಮಾಡಕ್ಕೆ ಹೊರಟಿರೋದು. ಇನ್ನೊಂದು ನಮ್ಮ ಪ್ರೊಡ್ಯೂಸರ್ ಅವ್ರದ್ದು ಒಂದು ಒಳ್ಳೆ ಇಂಟೆನ್ಷನ್ ಇತ್ತು. ಈಗ ಅವ್ರ ಹತ್ರ ದುಡ್ಡಿದೆ, ಇಲ್ಲ ಅಂತಿಲ್ಲ, ಅವ್ರು ಯಾವುದೋ ಒಂದು ಒಳ್ಳೆ ಹಾಸ್ಪಿಟಲ್ಗೆ ಹೋಗಿ ಆರಾಮಾಗಿ ಡೆಲಿವರಿ ಮಾಡಿಸ್ಬೋದಿತ್ತು. ಬಟ್ ಅವ್ರ ಇಂಟೆನ್ಷನ್ ಏನಿದ್ದು ಅಂದರೆ, ಗೌರ್ಮೆಂಟ್ ಹಾಸ್ಪಿಟಲ್ಗಳನ್ನ ಯಾರು ಸೈಡಿಗೆ ತಳ್ಳಂಗಿಲ್ಲ, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಒಳಗಡೆ ಒಂದು ಸ್ಲಿಪ್ಪರ್ ಹಾಕೊಂಡು ಹೋಗ್ಬಿಡಲ್ಲ, ಅಷ್ಟು ನೀಟ್ನೆಸ್ ಮೇಂಟೈನ್ ಮಾಡಿದ್ದಾರೆ. ಈಗ ಏನು ಹೇಳ್ತಾರೆ, ನಮಗೆ ಒಂದು ಸಪ್ರೇಟ್ ವಾರ್ಡ್ ಕೊಟ್ಬಿಟ್ಟಿದ್ದು ಶೂಟ್ ಮಾಡ್ಕೊಳ್ಳೋದಕ್ಕೆ. ಎಷ್ಟು ನೀಟಾಗಿ ಹಾಸ್ಪಿಟಲ್ಸ್ ಮೇಂಟೈನ್ ಮಾಡಿದರು ಅಂದರೆ ಖುಷಿಯಾಗುತ್ತೆ ನೋಡೋದಕ್ಕೆ. ಲೈಕ್ ಆಗಿನ ಕಾಲದಲ್ಲೇ ಇರೋ ಥರ ಇಲ್ಲ, ಎಲ್ಲ ತುಂಬ ಇಂಪ್ರೂವ್ಮೆಂಟ್ ಆಗಿದೆ, ಎಲ್ಲ ತುಂಬ ಚೆನ್ನಾಗಿದೆ. ಇದೊಂದು ಮೆಸೇಜ್ನ ತಲುಪಿಸ್ಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಅವ್ರು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ
ಮಗು ಈಗ ಯಾವುದೇ ಹೀರೋಯಿನ್ ಈಗ ಮೇಡಮು ಒಂದು ಸುಮಾರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸಾಧು ಕೋಕಿಲ ಆಗಿರ್ಬೋದು, ಬುಲೆಟ್ ಪ್ರಕಾಶ್ ಅವ್ರ ಜೊತೆ ಕಾಮಿಡಿ ಸೀನ್ಗಳಾಗಿರ್ಬೋದು. ಯಾವ ಹೀರೋಯಿನ್ ಹೋಗ್ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೆರಿಗೆ ಮಾಡಿಸ್ಕೊಳ್ಳೋಕ್ಕೆ ಹಿಂಜರಿತಾರೆ, ಯಾರು ಹೋಗಲ್ಲ. ಬಟ್ ಇವ್ರ ಮನಸ್ಥಿತಿ ಹೆಂಗಿತ್ತು ಅಂದರೆ, ನಾವು ಮಾದರಿ ಆಗಬೇಕು ಸಮಾಜಕ್ಕೆ, ನಮ್ಮನ್ನು ನೋಡ್ಕೊಂಡು ಬೇರೆಯವರು ಬರಬೇಕು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅಂತ ಆ ಕಾರಣಕ್ಕೆ ಅವ್ರು ಹೋಗಿದ್ರು. ಸೊ ಇದನ್ನೆಲ್ಲ ಹೇಳಿದಾಗ ಅವ್ರು ಒಪ್ಕೊಂಡ್ರು, ಹೌದು ಕರೆಕ್ಟು, ಒಬ್ಬ ಹೀರೋಯಿನ್ನಾಗಿ ನೀವೇ ಹಿಂಗೆ ಮಾಡಿದಾಗ ಒಂದಷ್ಟು ಜನ ಬರ್ತಾರೆ ಜನ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅಂತ ಅಂದ್ಕೊಂಡು ಅವರು ನಮಗೆ ಅವಕಾಶ ಕೊಟ್ಟರು. ಅವಾಗ ಅವರು ಕೂಡ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಡಾಕ್ಟ್ರು ಎಲ್ಲ ಬಂದು ನಿಂತ್ಕೊಂಡು ನೋಡ್ತಾ ಇರೋರು ಶೂಟಿಂಗ್ನ ಹೇಗೆ ಮಾಡ್ತಾ ಇದ್ದಾರೆ ಅಂತ. ಸೊ ಅವ್ರಿಗದು ವಸ್ತು ಅವಾಗ ಸಿನಿಮಾಲಿ ರೀತಿ. ಈಗ ಏನು ಹೇಳ್ತಾರೆ, ಈಗ ನಮ್ಮದು ಸಿನಿಮಾ ಸಬ್ಜೆಕ್ಟ್ ಏನು ಅಂದರೆ ಒಂದು ಭ್ರೂಣ ಹತ್ಯೆ ತಡೆಯೋದ್ರ ಬಗ್ಗೆ ಮಾಡಿದ್ದೀವಿ ಅಂತ ಹೇಳ್ಬೋದು. ಬಟ್ ಸಿನಿಮಾ ಒಳಗಡೆ ಈ ಥರದ್ದು ಒಂದಷ್ಟು ಸಬ್ಜೆಕ್ಟ್ಗಳು ತೋರಿಸಿದ್ದಾರೆ, ಬಟ್ ಸಿನಿಮಾ ನೋಡಿದಾಗಲೇ ಗೊತ್ತಾಗೋದು. ಹೌದು, ನಾವೆಲ್ಲೂ ಅದನ್ನು ಅವರು ಮಾನಸಿಕವಾಗಿ ಒತ್ತಡ ಹೇರಿ ಇದೊಂದು ಮೆಸೇಜ್ ನೋಡ್ರಯ್ಯ ಅನ್ನೋದಲ್ಲ. ಅದು ಈಸಿಯಾಗಿ ಕನೆಕ್ಟ್ ಆಗಿಬಿಡುತ್ತೆ. ಆಮೇಲೆ ಹೆಂಗೆ ತಂದಿದ್ದೆಂದರೆ, ಸೊ ಹಿಂದಿನ ಕಾಲದಲ್ಲಿ ಹೆಂಗೆ ಭ್ರೂಣ ಹತ್ಯೆಗಳು ನಡೀತಾ ಇತ್ತು, ಸೊ ಅದನ್ನೆಲ್ಲ ಒಂದು ಸ್ಟಡಿ ಮಾಡಿ ಅಲ್ಲಿ ಯಾವ ಹಾಡು ಹೇಳ್ಕೊಂಡು ಭ್ರೂಣ ಹತ್ಯೆಗಳನ್ನ ಮಾಡ್ತಾಯಿದ್ರು. ಮಗು ಹುಟ್ಟಿದ ಮೇಲೆ ಮಾಡ್ತಿದ್ರು, ಅವಾಗೆಲ್ಲ ಸ್ಕ್ಯಾನಿಂಗ್ ಎಲ್ಲ ಇರಲಿಲ್ಲ. ಸೊ ಅಲ್ಲಿಂದ ನಮಗೆ ಸಿನಿಮಾ ಶುರುವಾಗುತ್ತೆ. ಸೊ ಇವತ್ತು ಯಾವ ರೀತಿ ತಂತ್ರಜ್ಞಾನಗಳು ಬಳಸ್ಕೊಂಡು ಮನುಷ್ಯನ ಯಾವ ರೀತಿ ಸಾಯಿಸ್ತಾ ಇದ್ದಾರೆ, ಸೊ ಇದನ್ನು ನಾವು ಇದು ಮಾಡ್ಕೊಂಡಿದ್ವಿ. ಅಂದರೆ ಒಂದು ಪಾತ್ರದ ಮೂಲಕ ಅದನ್ನು ಹೇಳಿದ್ದೀವಿ, ಸ್ಕ್ಯಾನಿಂಗ್ ಸೆಂಟ್ರ್ಗಳನ್ನ ಮುಚ್ಚಬೇಕು ಅಂತ ಒಬ್ರು ಸ್ಟ್ರೈಕ್ ಮಾಡ್ತಾ ಇರ್ತಾರೆ. ಸೊ ಯಾಕೆ, ಏನು ಸ್ಕ್ಯಾನಿಂಗ್ ಸೆಂಟ್ರ್ ಅಂದರೆ ಒಳ್ಳೇದಾಗಬೇಕದು. ಸೊ ಹುಟ್ಟೋ ಮಗು ಬೆಳವಣಿಗೆ ಹೇಗಿದೆ, ಆರೋಗ್ಯವಾಗಿದೆಯಿಲ್ವ ಅಂತ ಪರೀಕ್ಷೆ ಮಾಡೋದಕ್ಕೆ ಅದನ್ನು ಅಳವಡಿಸಿರೋದು. ಆದರೆ ಅದ್ರ ಮೂಲಕ ನೆಗೆಟಿವ್ ಆಗ್ತಾಯಿದೆ. ಸೊ ಗಂಡ ಹೆಣ್ಣ ಅಂತ ನೋಡ್ತಾ ಇದ್ದಾರೆ, ಹೆಣ್ಣಾದರೆ ಅಲ್ಲೇ ಸಾಯಿಸ್ತಾ ಇದ್ದಾರೆ. ಇದು ಯಾವ ಮಟ್ಟಕ್ಕೆ ಅಂದರೆ, ಇದು ಅದ್ರ ಮೇಲ್ನೋಟಕ್ಕೆ ಏನೂ ಅನಿಸಲ್ಲ. ಇದು ಈಗ ಒಂದು ಆ್ಯಪಲ್ ಇರುತ್ತೆ, ಮೇಲ್ಗಡೆ ತುಂಬ ಸುಂದರವಾಗಿರುತ್ತೆ, ಒಳಗಡೆ ಕಟ್ ಮಾಡಿ ನೋಡಿದ್ರೆ ಒಳಗಡೆ ಹುಳಗಡೆ ಎಲ್ಲ ತಿಂದು ಕೊಳ್ತು ಎಲ್ಲ ಆಗಿರುತ್ತೆ. ಈ ಸ್ಥಿತಿ ಆಗಿದೆ. ಇದನ್ನು ನಾವು ತೋರಿಸ್ತಾ ಇದ್ದೀವಿ ಸಿನಿಮಾ ಮೂಲಕ. ನೋಡಿ ಹಿಂಗಿದೆ, ಮೇಲೆ ನೋಡಿದ್ರೆ ಈ ಥರ ಇದೆ. ಯಾಕೆ ಅಬ್ಸರ್ವ್ ಮಾಡ್ತಾ ಇಲ್ಲ ಜನ? ಇದನ್ನು ಫೋಕಸ್ ಮಾಡಬೇಕು ಅಂದರೆ ಲಿಂಗ ಸಮಾನತೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತಂದರೆ, ಈಗ ಅಸಮತೋಲನ ಆಗೋಗಿದೆ. ಗಂಡು ಹೆಣ್ಣು ಅದ್ರ ಮಧ್ಯದಲ್ಲಿ ಹೆಣ್ಣನ್ನು ಸಂಖ್ಯೆ ತುಂಬ ಕಡಿಮೆ ಆಗಿದೆ, ಗಂಡು ಜಾಸ್ತಿ ಆಗಿದೆ. ಅದಕ್ಕೆ ಒಂದು ಸೀನು ಕೂಡ ಮಾಡಿದ್ವಿ. ಈಗ ಡಾಲಿ ಧನಂಜಯ ಸರ್ ಏನು ಮಾಡಿದ್ರು, ಒಂದು ಸಲ ಮಾದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಎಲ್ಲ ಹೋಗಿದ್ರು. ಹೆಣ್ಣು ಸಿಗಬೇಕು, ಗಂಡು ಮಕ್ಳಿಗೆ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಒಂದು ಸಲ ಹೋಗಿದ್ರು. ಅದನ್ನು ಒಂದು ವಿಷಯ ತೊಗೊಂಡು ಒಂದು ಸೀನ್ ಮಾಡಿದ್ದೀನಿ ನಾನು. ಯಾಕೆ ಹೋಗ್ತಾರೆ, ಈ ಸಮಸ್ಯೆಗೆ ಕಾರಣ ಏನು? ಹೆಣ್ಣಿನ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ. ಈ ಅನುಪಾತ ಇಟ್ಕೊಂಡು ಸಿನಿಮಾನ ನೋಡ್ಬೇಕು ಜನ, ಆಗ ಅವ್ರಿಗೆ ಮನವರಿಕೆ ಆಗುತ್ತೆ. ನಮಗೆ ಈ ಸಿನಿಮಾ ನೋಡಿ ಕೇವಲ ಒಂದು 3 ಜನ ಬದಲಾದ್ರೆ ಸಾಕು, ನಮಗೆ ಸಾರ್ಥಕತೆ ಅನಿಸುತ್ತೆ ಆವಾಗ. ಅದ್ರ ಜೊತೆಗೆ ನಾವು ಮಾಡೋ ಇಂಟೆನ್ಷನ್ನು ಇದು ದುಡ್ಡುಗೋಸ್ಕರ ಅಥವಾ ಇದೇನೋ ಅವಾರ್ಡ್ಗೋಸ್ಕರ ಅಲ್ಲ. ಇದು ನಮ್ಮ ಇಂಟೆನ್ಷನ್ ಇರೋದು ಒಂದು ಸಮಾಜದ ಕಾಳಜಿ. ಈ ಕಾಳಜಿಗೆ ಎಷ್ಟೋ ಜನ ಅವ್ರು ಏನೂ ಮಾಡಲ್ಲ, ಯಾರು ಹೆಲ್ಪೇ ಮಾಡಲ್ಲ ಕೆಲವರು. ಇದ್ರ ಮೂಲಕ ನಾವು ಒಂದು ರೀತಿ ಸೇವೆ ಅಂತಲೇ ಅಂದ್ಕೊಂಡು ನಾವು ಬಂದಿದ್ದೀವಿ, ಮಾಡ್ತಾಯಿದ್ದೀವಿ. ಇದು ಕೂಡ ವಿಶೇಷ ಅಂದರೆ ಒಂದಷ್ಟು ಅವಾರ್ಡ್ಸ್ಗಳೆಲ್ಲ ಬಂತು ಈ ಸಿನಿಮಾಗೆ. ಯಾಕೆ ಬಂತು ಅನ್ನೋದು ನಮಗೂ ಗೊತ್ತಿಲ್ಲ. ಅಂದರೆ ಒಳ್ಳೆ ಕೆಲಸ ಮಾಡಿದಾಗ ಬರುತ್ತೆ, ಅದು ಅಷ್ಟೇ. ಅದು ಅವರು ಗುರುತಿಸಿ ಇಂಥ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿ ಸುಮಾರು ಕಡೆ ಎಲ್ಲ ಅವಾರ್ಡ್ಸ್ ಆಯಿತು. ಸೊ ಅದು ನಮಗೆ ತುಂಬ ಖುಷಿ ಅಂತ ಅನ್ನಿಸ್ತು. ಅದೇ, ನೀವು ಹಿಂದೆ ಮಾಡಿರೋ ಸಿನಿಮಾಗಳೆಲ್ಲ ಆರ್ಟ್ ಮೂವಿಗಳೇ, ಇವಾಗ್ಲೂ ಆರ್ಟ್ ಮೂವಿನೇ ಮಾಡಿದ್ದೀರಾ. ಯಾಕೆ ಕಮರ್ಷಿಯಲ್ ಮಾಡ್ಬೇಕನ್ನೋ ಪ್ಲಾನ್ ಏನಾದರೂ ಇಲ್ಲ? ನನಗೆ ಆರ್ಟು ಕಮರ್ಷಿಯಲ್ ಅಂತ ವ್ಯತ್ಯಾಸ ಇಲ್ಲ. ಇದೇ ಕತೆಗೆ 1-2 ಫೈಟು 2 ಡ್ಯಾನ್ಸ ಇದು ಮಾಡಿದ್ರೆ ಅದು ಕಮರ್ಷಿಯಲ್ ಆಗಿಬಿಡುತ್ತೆ. ಸೊ ನನಗೆ ಈಗ ಒಬ್ಬ ರೈಟ್ರಿಗೆ ಏನೋ ಒಂದು ಇಂಟೆನ್ಷನ್ ಇರುತ್ತೆ, ಸೊ ನಾನು ಹಿಂಗೆ ಹೋಗಬೇಕು ಅಂತ. ಸೊ ಒಬ್ಬ ಡೈರೆಕ್ಟ್ರಿಗೆ ಎಲ್ಲ ಥರದ ಡೈರೆಕ್ಟ್ರುಗಳು ಇದ್ದಾರೆ. ಸೊ ಹಿಂಗೆ ಹೊಡೆದ ಅಂದರೆ ಅಲ್ಲೊಂದಷ್ಟು ಬೂದಿ ಬರಬೇಕು, ಸೊ ಅಲ್ಲೇನೋ ಸ್ಪಾರ್ಕ್ ಆಗಬೇಕು ಅನ್ನೋ ಒಂದು ನಿರ್ದೇಶಕರು ಒಂದಷ್ಟು ಜನ ಇದೆ. ಬಟ್ ನನಗಲ್ಲ, ಒಂದು ಸೀನ್ ಮಾಡಿದ್ರೆ ಅಳಬೇಕು, ಸೊ ಆ ಸೀನ್ ನೋಡಿ ಬದಲಾಗಬೇಕು ಜನ ಅನ್ನೋದು ನನ್ನ ಇಂಟೆನ್ಷನ್ನು. ಸೊ ನಾನು ನೋಡೋ ಸಿನಿಮಾಗಳು ಕಮರ್ಷಿಯಲ್ಲೇ. ಸೊ ನಾನು ಮಾಡೋ ಸಿನಿಮಾಗಳು ಈ ಥರದ್ದು. ಯಾಕೆ ಆ ಥರದ್ದು ಭಿನ್ನ ಅಂತ ಅಂದರೆ, ಕಮರ್ಷಿಯಲ್ ಮಾಡಬಾರ್ದು ಅಂತಲ್ಲ, ಅದು ಸಮಯ ಸಿಕ್ಕಿ ಆದರೆ ಮಾಡೋಣ. ಅದು ಕೂಡ ಅಂದರೆ ಒಳ್ಳೆ ಕತೆ ಬರಬೇಕು, ಆ ಕತೆಗೆ ಆ ನಿರ್ಮಾಪಕರು ಒಪ್ಕೋಬೇಕಲ್ಲ. ಸೊ ಅದ್ರ ಕೂಡ ಒಂದು ಕಾರಣ ಆಗುತ್ತೆ. ಯಾಕೆಂದರೆ ಹಿಂದೆ ಈಗ ಆಕಸ್ಮಿಕ ಅನ್ನೋ ಒಂದು ಸಿನಿಮಾ ಬಂತು ರಾಜ್ಕುಮಾರ್ ಅವ್ರದ್ದು, ಅದು ಕಾದಂಬರಿ. ತಾರಾಸು ಕಾದಂಬರಿಗಳು ಸುಮಾರು ಸಿನಿಮಾಗಳಾಗಿದೆ. ಇದೆಲ್ಲ ಯಾಕಾಗುತ್ತೆ ಅಂದರೆ ನಿರ್ಮಾಪಕರು ನಿರ್ದೇಶಕರು ಮನಸ್ಥಿತಿ ಒಂದೇ ಇತ್ತು. ಇಲ್ಲೇನೋ ಒಂದು ಮಾಡಬೇಕು. ಈ ಪುಟಾಣ ಕಣಗಳೆಲ್ಲ ಮಾಡಿದ್ದಿಲ್ಲ, ಅದೇ ಕಾದಂಬರಿ ಕತೆಗಳೇ. ಯಾಕೆ ಕ್ಲಿಕ್ ಆಗ್ತಿತ್ತು ಅಂದರೆ ನಿರ್ಮಾಪಕರು ಸಪೋರ್ಟ್ ಮಾಡ್ತಾಯಿದ್ರು.
ಸೊ ಅದೇ ರೀತಿ ಈ ನಮ್ಮ ನಿರ್ಮಾಪಕರು ಕೂಡ, ಸುರೇಶ್ ಸರ್ ಕೂಡ ಈ ಥರದ ಕಥೆಗಳನ್ನ ಇಷ್ಟಪಡ್ತಾರೆ. ಸೊ ಹಾಗಾಗಿ ನಾವಿಬ್ಬರು ಜೊತೆಯಾಗಿ ಈ ಥರದ್ದೊಂದು ಸಿನಿಮಾ ಮಾಡಿದ್ದೆ. ಹಾಗೆ ಪ್ರತಿಯೊಬ್ಬ ನಿರ್ದೇಶಕರಿಗೂ ಕೂಡ ಈ ಥರದ ನಿರ್ಮಾಪಕರು ಸಿಕ್ಕಿದ್ರೆ ಒಂದು ಒಳ್ಳೆ ಸಿನಿಮಾ ಆಗುತ್ತೆ, ಆ ಇಂಡಸ್ಟ್ರಿ ಕೂಡ ಬೆಳೆಯೋದಕ್ಕೆ ಒಂದು ಕಾರಣ ಆಗುತ್ತೆ. ಸೊ ಯಾವುದೋ ಒಂದು ಈಗ ಕಾಂತಾರನೋ ಕಾಟೇರನೋ ಹಿಟ್ಟಾಯಿತು ಅಂದರೆ ಅಲ್ಲಿರೋ ತತ್ವಗಳನ್ನ ಇಲ್ಲಿ ಅಳವಡಿಸ್ಬೇಕು ಅಂತಿಲ್ಲ. ಅದು ಒಬ್ಬೊಬ್ಬ ನಿರ್ದೇಶಕನ ಥಾಟ್ ಬೇರೆ ಥರ ಇರುತ್ತೆ. ಸೊ ಅವನ ಮೂಲಕ ಅವ್ನಿಗೆ ಏನು ಗೊತ್ತೋ ಅದನ್ನು ಅವ್ನು ಹೇಳ್ತಾ ಹೋದರೆ ಅದು ಸಮೃದ್ಧಿ ಅನಿಸುತ್ತೆ ಆವಾಗ ಚಿತ್ರರಂಗ. ಇಲ್ಲಾಂದರೆ ಏನಾಗುತ್ತೆ, ಬರೀ ಅದೇ ಥರದ ಸಿನಿಮಾಗಳು ಬಂದು ಒಂದು ಜಿಗುಪ್ಸೆ ಶುರುವಾಗುತ್ತೆ ನೋಡೋವಂಥವ್ರಿಗೆ. ಅದಕ್ಕೆ ಥಿಯೇಟ್ರ್ಗಳಿಗೆ ಜನ ಬರೋಲ್ಲ. ಸೊ ಎಲ್ಲ ಥರದ್ದು ವಿಷಯಗಳು ಬಂದಾಗ ಕಮರ್ಷಿಯಲ್ ಮಾಡ್ತಾರೋ ಮಾಡಲಿ, ಇನ್ನೊಬ್ರು ಈ ಥರದ್ದು ಮಾಡ್ತಾರೋ ಮಾಡಲಿ, ಇನ್ನೊಬ್ರು ಯಾರು ಮಹಿಳಾ ಪ್ರಧಾನ ಚಿತ್ರ ಮಾಡ್ತಾರೋ ಮಾಡಲಿ, ಈ ಥರ ಬಂದಾಗ ಇದರಲ್ಲೂ ಕೂಡ ಚಿತ್ರರಂಗದ ಸಮತೋಲನತೆ ಅಂತ ಇರುತ್ತೆ. ಇಲ್ಲಾಂದರೆ ದಿವಾಳಿ ಆಗಿಬಿಡುತ್ತೆ. ಅಂದ್ರೆ ಮುಂದೆ ನೀವು ಕಮರ್ಷಿಯಲ್ ಸಿನಿಮಾ ಮಾಡಬೇಕು ಅನ್ನೋದು ಇದೆ ಪ್ಲಾನಲ್ಲಿ. ಒಂದ್ ವೇಳೆ ಮಾಡಿದ್ರೆ ಯಾವ ಹೀರೋ ನಿಮ್ಮ ತಲೆಯಲ್ಲಿ ಇರ್ತಾರೆ ಅಂತ ಮೊದಲಿಗೆ ಬಂದ್ರೆ? ಅಯ್ಯೋ, ನನಗೆ ಹೀರೋ ಅಂತ ಬಂದು ನನಗೆ ಸ್ಟಾರ್ಗಳ ಹೀರೋ ಅಂತಲ್ಲ, ಆ್ಯಕ್ಟಿಂಗೇ ಗೊತ್ತಿರಲ್ವಲ್ಲ. ಸೊ ಅವ್ರನ್ನ ಹೀರೋ ಮಾಡ್ತೀವಲ್ಲ, ಅದು ಹೀರೋ ಹೇಳಬೇಕು ಅಂತಂದರೆ. ಸೊ ಯಾರೋ ಹೀರೋ ಆಗಿರೋ ತಂದ್ಬಿಟ್ಟು ನಾವು ಹೀರೋ ಮಾಡಿದ್ರೆ ನಾವೇ ಹಾಕಬೇಕು. ಯಾರೋ ಒಬ್ರು ಆ್ಯಕ್ಷನ್ ಕಟ್ ಹೇಳಿದ್ರೆ ಹೀರೋ ಅವ್ರು ಡೈರೆಕ್ಟ್ರ್ ಆಗ್ಬೋದಲ್ಲ ಅಲ್ವಾ? ನನಗೆ ಆ ಥರದ್ದಿಲ್ಲ, ಇಂಥವರೇ ಹೀರೋ ಆಗಬೇಕು ನನ್ನ ಚಿತ್ರಕ್ಕೆ, ಹೀಗೆ ಇರಬೇಕು ಅಂತ ಏನಿಲ್ಲ. ಯಾಕಂದ್ರೆ ನನ್ನ ಚಿತ್ರಗಳಲ್ಲೆಲ್ಲ ಹೀರೋ ತುಂಬ ವಯಸ್ಸಾದವರು, ಈ ಥರ ಪ್ರೆಗ್ನೆಂಟ್ ಲೇಡಿ, ಅಥವಾ ಇನ್ನೇನು ಈಗ ಕುವೆಂಪು ಅವರು ಅವ್ರ ಪಾತ್ರಗಳಿರ್ತಾರೆ ನೋಡಿ, ಅವ್ರು ಸೃಷ್ಟಿ ಮಾಡೋವಂಥ ಪಾತ್ರಗಳು. ಯಾಕೆ ಅಂದರೆ ಅವರು ಒಬ್ಬ ರೈಟ್ರಾಗಿ ಸೃಷ್ಟಿ ಮಾಡ್ತಾರೆ, ಅದು ಜನಗಳಿಗೆ ಇಷ್ಟ ಆಗುತ್ತೆ. ಈಗ ಎಕ್ಸಾಂಪಲ್ ಒಂದು ಮನೆಗಳಲ್ಲಿ ಮದುಮಗಳು ಅನ್ನೋದೊಂದು ತಗೊಳ್ಳಿ, ಅದರಲ್ಲಿ ಎಲ್ಲ ಪಾತ್ರಗಳು ಹೀರೋನೇ ಅಲ್ಲ, ಒಂದಷ್ಟು ಪಾತ್ರಗಳಿರ್ತದೆ. ಅದೇ ರೀತಿ ಪ್ರತಿಯೊಂದು ಕಾದಂಬರಿನಲ್ಲೂ ಒಂದೊಂದು ಪಾತ್ರ ಇಷ್ಟ ಆಗಬೇಕು ಅಂದರೆ ಅದು ಹೀರೋ ಆಗೇ ಬರೆದಿರ್ತಾನೆ ನಾವು ರೈಟ್ರು. ಸೊ ನನಗೆ ಯಾರೋ ಪರ್ಟಿಕ್ಯುಲರ್ ಹೀರೋ ಅಂತ ಹೋದರೆ ನನ್ನ ಕತೆ ಅವ್ರಿಗೋಸ್ಕರ ಬರೀಬೇಕು ಅಂತ ಅನಿಸುತ್ತೆ. ಸೊ ನನ್ನ ಕತೆಗೆ ಯಾರು ಸೂಕ್ತ ಅನಿಸುತ್ತೋ ಅವ್ರು ಹೀರೋ, ಅವ್ರು ಹೊಸಬ್ರೇ ಆಗಿದ್ರು ಅವ್ರು ಹೀರೋನೇ ಅವರು. ಇದು ಇವಾಗಿನ ಡೈರೆಕ್ಟರ್ಗಳಲ್ಲಿ ನಿಮ್ಗೆ ಯಾವ ಡೈರೆಕ್ಟರ್ ಇಷ್ಟ ಆಗ್ತಾರೆ, ಯಾಕೆ ಇಷ್ಟ ಆಗ್ತಾರೆ? ನನಗೆ ಎಲ್ಲ ಡೈರೆಕ್ಟ್ರುಗಳಿಗೂ ಇಷ್ಟನೇ. ಯಾಕೆ ಅಂದರೆ ಯಾವುದೋ ಹಿಟ್ಟಾಗಿರೋ ಸಿನಿಮಾ ಡೈರೆಕ್ಟ್ರ್ ಹೆಸರು ಹೇಳಿದ್ರೆ ತಪ್ಪಾಗ್ಬಿಡುತ್ತೆ. ಪ್ರತಿಯೊಬ್ಬ ನಿರ್ದೇಶಕನೂ ಕೂಡ ನನ್ನ ಸಿನಿಮಾ ಹಿಟ್ಟಾಗಬೇಕು ಅಂತಲೇ ಬರೋದು. ಅದು ಬೇರೆ ಬೇರೆ ಕಾರಣಗಳಿಗೆ ಅದು ಫ್ಲಾಪ್ ಆಗಿರುತ್ತೆ. ಅವನಲ್ಲೂ ಒಬ್ಬ ಡೈರೆಕ್ಟ್ರ್ ಇರ್ತಾನೆ, ಒಬ್ಬ ನಿರ್ದೇಶಕ ಆಗಬೇಕು ಅಂತ ಹೊರಟ್ರೆ ಅವನೊಂದಷ್ಟು ಅಂದ್ಕೊಂಡು ಬಂದಿರ್ತಾನೆ, ಆ ಡೈರೆಕ್ಟ್ರಲ್ಲಿರೋವಂಥ ಗುಣಗಳನ್ನ ಅಳವಡಿಸ್ಕೊಂಡು ಬಂದಿರ್ತಾನೆ. ಹಾಗಾಗಿ ನನಗೆಲ್ಲರೂ ಕೂಡ ಇಷ್ಟನೇ. ಹಾಗಂದು ಹೌದು, ಎಲ್ಲರೂ ಇಷ್ಟ ಆಗ್ತಾರೆ. ಬಟ್ ಇವಾಗ ಈಗ ತುಂಬಾ ಒಂದಕ್ಕಿಂತ ಒಂದು ಜಾಸ್ತಿ ಸಿನಿಮಾಗಳು ಬರ್ತಿದೆ, ತುಂಬಾ ಹಿಟ್ ಮೂವಿಗಳು ಆಗ್ತಾ ಇದೆ. ಅದರಲ್ಲಿ ನೀವು ನೋಡಿರೋ ಪ್ರಕಾರ? ನನಗೆ ಪ್ರಶಾಂತ್ ನೀಲು ಇಷ್ಟ ಆಗ್ತಾರೆ, ಅದ್ರ ಜೊತೆಗೆ ಉಪೇಂದ್ರ ಅವರು ಇಷ್ಟ ಆಗ್ತಾರೆ. ನಾವು ಬಂದಿದ್ದು ಕೂಡ ಅವರು ನೋಡಿಕೊಂಡೆ, ಉಪೇಂದ್ರ ಅವ್ರು ನೋಡಿಕೊಂಡು ಅವರ ಬರವಣಿಗೆ ಶೈಲಿ ನೋಡಿಕೊಂಡು ನಾವು ಇಂಡಸ್ಟ್ರಿಗೆ ಬಂದಿದ್ದು. ಹಾಗಾಗಿ ಅವರು ಮೊದಲೇ ಲೈನಲ್ಲಿ ನಿಲ್ತಾರೆ. ಸೇಮ್ ಕ್ವಶನ್ ನಿಮ್ಗೂ ಕೂಡ. ಇವಾಗಿನ ಹೀರೋಗಳಲ್ಲಿ ನಿಮ್ಗೆ ಯಾರು ಇಷ್ಟ ಆಗ್ತಾರೆ ಜಾಸ್ತಿ? ಈಗ ಪ್ರೆಸೆಂಟ್ ಸ್ಟಾರ್ಗಳಲ್ಲ, ಅಂದರೆ ತುಂಬ ಜನ ಇದ್ದಾರೆ ತಲೆಯಲ್ಲಿ, ಬಟ್ ಸಡನ್ನಾಗಿ ನೆನೆಸ್ಕೊಂಡ್ರೆ ಯಶ್ ಶಿವಣ್ಣ ನೆನಪಾಗ್ತಾರೆ ನನಗೆ. ಅವರು ಒಂದು ಸ್ಕ್ರೀನ್ ಮೇಲೆ ಬಂದರೆ ಅದೊಂದು ಅಟ್ರಾಕ್ಷನ್ನೇ ಬೇರೆ ಇರುತ್ತೆ. ಸೊ ಅವರಿಬ್ಬರು ಒಂಥರ ಖುಷಿಯಾಗುತ್ತೆ ಆ ಥರ ಸ್ಕ್ರೀನಲ್ಲಿ ಅವ್ರನ್ನ ನೋಡೋದಕ್ಕೆ. ಸೊ ಆ ಇಬ್ಬರು ಹೀರೋಗಳು. ಅದೇ ಈ ಡೈರೆಕ್ಟರ್ಗಳಲ್ಲಿ ಈ ಡೈರೆಕ್ಟ್ರು ಬಂದು ನಂಗೆ ಕತೆ ಹೇಳಿದ್ರೆ ನಾನು ಮಾಡ್ತೀನಿ ಅಂತ ಇದ್ರೆ ಯಾವ ಡೈರೆಕ್ಟ್ರು? ಅಂದರೆ ನನಗೆ ಸ್ಟಾರ್ ಡೈರೆಕ್ಟ್ರೇ ಆಗಬೇಕು ಅಂತ ಏನಿಲ್ಲ, ಕತೆನ ಚೆನ್ನಾಗಿ ತೋರಿಸೋ ಅಂಥವ್ರು ಯಾರಾದರೂ ಬೇಕು ನನಗೆ ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಔಟ್ಪುಟ್ ಯಾವ ಥರ ಅವ್ರು ರೆಡಿ ಮಾಡ್ಕೊಂಡಿರ್ತಾರೆ ಅದ್ರ ಮೇಲೆ ಅದು ಜನಗಳಿಗೆ ನಾಟುತ್ತೆ. ಇಲ್ಲ ಮಾಮೂಲಿ ನಾನು ಒಂದು ಕತೆ ಮಾಡ್ಕೊಂಡಿದ್ದೀನಿ, ಡೈರೆಕ್ಷನ್ ಮಾಡ್ತೀನಿ, ಮಾಮೂಲಿ ಹಿಂಗೆ ಹೋಗುತ್ತೆ ಅನ್ನೋದಾದರೆ ಅದು ಕಷ್ಟ. ಅದು ಪ್ರತಿಯೊಂದು ಸೀನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಜನಗಳಿಗೆ ಹೆಂಗೆ ಕನೆಕ್ಟ್ ಮಾಡಿಸೋದು ಅನ್ನೋದನ್ನ ಅವ್ರು ಮೊದಲೇ ಯೋಚನೆ ಮಾಡಿ ಇದನ್ನು ಹಿಂಗೆ ಮಾಡ್ತೀನಿ ಅಂತ ಯಾರಾದರೂ ಒಬ್ಬರು ಡೈರೆಕ್ಟರ್ ಹೇಳಿದ್ರೆ ನನಗೆ ಖುಷಿ ಆಗುತ್ತೆ ಅವ್ರ ಜೊತೆ ಮಾತಾಡಿ. ಅದು ಹೌದು, ಬಟ್ ಒಬ್ಬ ಆರ್ಟಿಸ್ಟ್ಗೆ ನಾನು ಈ ಡೈರೆಕ್ಟರ್ ಜೊತೆ ಕೆಲಸ ಮಾಡಬೇಕು ಅನ್ನೋ ಒಂದು ಆಸೆ ಒಂದಿರುತ್ತೆ. ಆ ಥರ ನಿಮ್ಗೆ ಯಾರ ಜೊತೆ ಕೆಲಸ ಮಾಡಬೇಕು? ರಕ್ಷಿತ್ ಶೆಟ್ಟಿ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಇಷ್ಟ ಇದೆ ಅನ್ಸುತ್ತೆ. ಅಂದರೆ ಅವ್ರ ಸಿನಿಮಾಗಳೆಲ್ಲ ನೋಡಿದಾಗ ಅನ್ಕೋತಾ ಇರ್ತೀನಿ, ಅವ್ರ ಇನ್ವಾಲ್ವ್ಮೆಂಟ್ ಅಷ್ಟೇ ಚೆನ್ನಾಗಿರುತ್ತೆ. ಅವರು ಮೋಸ್ಟ್ ಆಫ್ಲಿ ಸ್ವಲ್ಪ ಇಂಟ್ರೋವರ್ಟ್ ಅನ್ಸುತ್ತೆ, ತುಂಬಾ ಮಾತಾಡಲ್ಲ, ಕೆಲ್ಸಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಡೋದು ಅಂತ ಇರುತ್ತೆ. ನನಗೂ ಅದೊಂಥರ ಆ ಒಂದು ಮೈಂಡ್ ಸೆಟ್ ನನಗೊಂಥರ ಇಷ್ಟ ಆಗುತ್ತೆ. ಸೊ
ಸೊ ಮೋಸ್ಟ್ ಪ್ರಾಬ್ಲಿ ರಕ್ಷಿತ್ ಶೆಟ್ಟಿ ಅವ್ರ ಜೊತೆ ಕೆಲಸ ಮಾಡಿದ್ರೆ ಐ ಆಮ್ ದ ಲಕ್ಕಿಯೆಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ ಅನ್ಸುತ್ತೆ. ಕೊನೆಯದಾಗಿ ನಿಮ್ಮ ಸಿನಿಮಾ ಬಗ್ಗೆ ಆಡಿಯನ್ಸ್ಗೆ ಏನು ಹೇಳ್ತೀರಾ? ಸಿನಿಮಾ ನಾರ್ಮಲ್ ಸಿನಿಮಾ ಅಲ್ಲ, ಇದು ಒಂದು ಸ್ಪೆಷಲ್ ಅಂತ ಸಿನಿಮಾ. ನಾನು ಮೊದಲಿಂದನೂ ಅದನ್ನೇ ಹೇಳ್ಕೊಂಡ್ಬಂದೆ, ಸ್ಪೆಷಲ್ ಅಂತ. ಯಾಕೆ ಈ ಸಿನಿಮಾ ನೋಡಬೇಕು ಅಂದರೆ, ನೀವು ರೆಗ್ಯುಲರ್ ಆಗಿ ಸಾಕಷ್ಟು ಸಿನಿಮಾಗಳನ್ನ ನೋಡಿ 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 ಬೇಜಾರಾಗ್ಬಿಡುತ್ತೆ. ಸೊ ನಾವು ಬೇರೆ ಒಂದು ಇಂಟೆನ್ಷನ್ ಇಟ್ಕೊಂಡು ಸಮಾಜದ ಕೊಡುಗೆಯ ಜೊತೆಗೆ ಆಡಿಯನ್ಸ್ಗೆ ತೃಪ್ತಿಪಡಿಸೋಂಥ ಸೀನ್ಗಳನ್ನ ಮಾಡಿದ್ದೀವಿ. ಅವ್ರಿಗೆ ನೋಡ್ತಾ ಇದ್ರೆ ಇದೇನೋ ಹೊಸದಿದೆಯಲ್ಲ, ಇಲ್ಲಿ ಏನೋ ಕನೆಕ್ಟ್ ಆಗ್ತಿದೆಯಲ್ಲ ಅಂತ ಸಿನಿಮಾ ಮುಗ್ದಾಗದೆ ಆಚೆಗೆ ಬರೋದು, ಅದರಿಂದ ಹೊರಗೆ ಬರೋದು. ಅಷ್ಟು ಬ್ಯೂಟಿಫುಲ್ ಆಗಿದೆ ಒಂದೊಂದು ಸೀನುಗಳು ಕೂಡ. ಅಂದರೆ ಸಾಮಾನ್ಯ ಜೀವನ ಸಾಮಾನ್ಯರ ಬದುಕಿನಲ್ಲಿ ನಡೆಯೋಂಥ ವಿಷಯಗಳನ್ನ ಇಟ್ಕೊಂಡು ಒಬ್ಬ ಮನುಷ್ಯನಿಗೆ ಯಾವ ಟೈಮಲ್ಲಿ ಏನಂದರೆ ಕೋಪ ಬರುತ್ತೆ, ಏನಂದರೆ ಅಳ್ತಾನೆ, ಏನಂದರೆ ಸುಮ್ಮನೆ ಆಗ್ತಾನೆ, ಇವೆಲ್ಲ ವಿಷಯಗಳನ್ನ ಇಟ್ಕೊಂಡು ಇದನ್ನು ಮಾಡಿರೋದು. ಇದು ಬೋಧನೆ ಇಲ್ಲ ಈ ಸಿನಿಮಾ. ಇಲ್ಲಿ ಬಂದರೆ ಒಂದು ಡಿಫ್ರೆಂಟ್ ಅಂತ ಅನ್ಸುತ್ತೆ. ಒಂದು ಸಿನಿಮಾ ನೋಡೋದು ಒಂದು ಹ್ಯಾಪಿ, ಒಂದು ಖುಷಿ, ಒಂದು 100 ರೂಪಾಯಿ ಎಲ್ಲ ಕೊಟ್ಟವಪ್ಪ ನಂಗೆ ಸಮಾಧಾನ ಆಯಿತು, ಒಳ್ಳೆ ಸಿನಿಮಾ ಮಾಡಿದ್ದಾರೆ, ಇದಂತೂ ಆಶೀರ್ವಾದ ಸಿಗುತ್ತೆ ನೋಡಿದವ್ರನ್ನ. ಯಾಕಂದರೆ ಪ್ರತಿಯೊಬ್ಬರು ನೋಡ್ಬೇಕಿದ್ನ, ಒಂದು ಕರ್ತವ್ಯ ಅಂದ್ಕೊಂಡವ್ರೆ ನೋಡಬೇಕು ಈ ಸಿನಿಮಾನ. ಈ ಥರ ಸಿನಿಮಾಗಳನ್ನ ಬಿಟ್ಬಿಟ್ರೆ ಮತ್ತೆ ಈ ಥರ ಸಿನಿಮಾಗಳು ಎದ್ದೇಳಕ್ಕೆ ತುಂಬ ಕಷ್ಟ, ಬರಲ್ಲ ಈ ಥರ ಸಿನಿಮಾಗಳು. ಆಮೇಲೆ ನಮ್ಮ ಕರ್ತವ್ಯ ಏನು, ಒಬ್ಬ ಆಡಿಯನ್ಸು, ಒಬ್ಬ ಪ್ರೇಕ್ಷಕ, ನಾನು ಈ ಸಿನಿಮಾ ನೋಡಿ ನಾನು ಏನು ಬದಲಾಗ್ಬೋದು ಅನ್ನೋದು ಗೊತ್ತಾಗುತ್ತೆ. ಈಗ ಹೆಣ್ಮಕ್ಳಿಗೆ ಎಲ್ಲ ಅಪ್ಪ ಅಂದ್ರೆ ಇಷ್ಟ. ಇಷ್ಟಪಡಲ್ವಲ್ಲ, ಹೆಣ್ಮಕ್ಳನ್ನ ಇಷ್ಟಪಡಲ್ವ ಅಪ್ಪಂದ್ರು, ಅಂಥವ್ರು ನೋಡಿದ್ರೆ ನಿಜವಾಗ್ಲೂ ಇಷ್ಟಪಡ್ತಾರೆ. ಅವ್ರ ಕಣ್ಣಲ್ಲಿ ಗೊತ್ತಿಲ್ಲದೇ ನೀರು ಬಂದ್ಬಿಡುತ್ತೆ. ನಮ್ಮ ಸಿನಿಮಾ ನೋಡಿದವ್ರು ಈಗ ಬೆಂಗಳೂರು ಫೆಸ್ಟಿವಲಲ್ಲಿ ಸಿನಿಮಾ ಪ್ರದರ್ಶನ ಆಯಿತು, ಆಯ್ಕೆಯಾಗಿ ಅಲ್ಲಿ ಕೂಡ ನೋಡಿದಂಥವ್ರು ಎಷ್ಟೋ ಜನ ಹತ್ಬಿಟ್ರು ಸಿನಿಮಾ ನೋಡಿ. ನನಗೊಬ್ಳು ಮಗಳಿಲ್ಲ ಸರ್, ನನಗೆ ಬರೀ ಗಂಡು ಮಕ್ಕಳೇ ಅದು ಅಂತ ಹೇಳಿದವ್ರು ಇದ್ದಾರೆ. ಹೆಣ್ಮಕ್ಳಿದ್ದವ್ರು ಬಂದು ನನಗೆ 2 ಜನ ಹೆಣ್ಮಕ್ಳಿದ್ದಾರೆ, ನನಗೆ ಇನ್ನೂ ಪ್ರೌಡ್ ಅಂತ ಅನ್ನಿಸ್ತು ಅನ್ನೋರು ಇದ್ದಾರೆ. ಆಮೇಲೆ ಆ ಸಿನಿಮಾದಲ್ಲಿ ಒಂದಂತೂ ಇದೆ, ಎಲ್ಲ ಹೆಣ್ಮಕ್ಳುಗಳು ಕೂಡ ಕೊನೆಯವರೆಗೂ ನೋಡ್ಕೊಳ್ಳೋದು ಅಪ್ಪಂದ್ರನ್ನ ಅಷ್ಟು ಪ್ರೀತಿಸ್ತಾರೆ ಅನ್ನೋದಿದೆಯಲ್ಲ. ಅಪ್ಪ ಇಲ್ಲ ವ್ಯೂ ಹಾಡಾಗಿರ್ಬೋದು, ಆ ಹಾಡಾಕ್ರೆ ಎಷ್ಟೋ ಜನ ಅಳ್ತಾರೆ. ಸೊ ಅದೇ ಥರದ್ದು ಒಂದು ಫೀಲ್ ಕೊಡುತ್ತೆ ಈ ಸಿನಿಮಾ. ಎಂಥ ಗಂಡು ಹೃದಯ, ಕಲ್ಲು ಹೃದಯನೂ ಕೂಡ ಕರಗ್ಸೋಂಥ ಶಕ್ತಿ ಈ ತಾರೇಣಿಗಿದೆ. ನಿಮ್ಗೂ ಹೆಣ್ಮಗು ಇದೆಯಾ ಸರ್? ಆಗಿರ್ಬೇಕಾದ್ರೇನೆ ಇಷ್ಟೊಂದು ಚೆನ್ನಾಗಿ ಕತೆನ ಮೂಡ್ ಬರಕ್ ಸಾಧ್ಯ ಆಗೋದು. ನಾನು ಬರೀವಾಗ್ಲೇ ಕಣ್ಣೀರು ಬಂದ್ಬಿಡೋದು ನನಗೆ ಎಷ್ಟೋ ಸಲ. ಥ್ಯಾಂಕ್ ಯು ಸರ್, ನಿಮ್ಮ ಕತೆ ಬಗ್ಗೆ, ನಿಮ್ಮ ಸಿನಿಮಾ ಬಗ್ಗೆ ನಮ್ಮ ಹತ್ರ ಹಂಚ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.